ಅಂದ್ರೆ ಈ ಸ್ತ್ರೀ, ಇಲ್ಲಿ ಕೂತಿರ್ತಕ್ಕಂಥ ಸ್ತ್ರೀ ಸುಚಿತ್ರ ಅನ್ನೋಳು, ಇವಳು ಮುಂಬೈಗೆ ಸಂಬಂಧಪಟ್ಟಿದ್ದವಳು. ಎಲ್ಲರೂ ಹೇಳ್ತಿರಲ್ವಿಯಾ? ಇವಳು ಇವಳ ವಿಷಯ ಕೇಳಿದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಿ. ಆವಾಗ ನೀವು ಹೇಳ್ತೀರಿ, तेरे जैसा परमेश्वर इस धरती में कोई नहीं प्रभु, ಪ್ರೈಸ್ ಲಾರ್ಡ್ ಜೀಸಸ್. ಇವಳು ವ್ಯಭಿಚಾರದಿಂದ ಹುಟ್ಟಿರ್ತಕ್ಕಂಥ ಮಗು ಇವಳ ಜೊತೆಲಿದೆ. ಈಗ ವ್ಯಭಿಚಾರದಿಂದ ಹುಟ್ಟಿರುವ ಮಗು ಅವಳ ಜೊತೆಲಿದೆ. ಅವಳು ಬದುಕಲಿಕ್ಕೆ ಆಸೆ ಇಲ್ಲ. 3 ಸಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ತನ್ನನ್ನು ತಾನು ಪ್ರಯತ್ನ ಮಾಡಿದ್ಲು. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಈಗ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಅವಳಿಗೆ ಬದುಕಲು ಆಸೆ, ಆಶಾಕಿರಣವಾಗಿ ಉದಯಿಸಿ, ಈಗ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಈಗ 55 ಸ್ಲಮ್, ಕೊಳಚೆ ಪ್ರದೇಶ ಸ್ಲಮ್ ಮಕ್ಕಳಿಗೆ ಈಗ ಅವಳು ಮಿನಿಸ್ಟ್ರಿ ಮಾಡ್ತಾ ಇದ್ದಾಳೆ. 55 ಸ್ಲಮ್ ನಲ್ಲಿ, ಸ್ಲಮ್ ಗೊತ್ತಿದೆಯಲ್ಲ, ಕೊಳಚೆ ಪ್ರದೇಶ, ಸ್ಲಮ್ ಏರಿಯಾ, ಝೋಪಡಪಟ್ಟಿ ಅಂತ ಜಾಗದಲ್ಲಿ 55 ಮಕ್ಕಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆಂದ್ರೆ ಯಾವಳು ತನ್ನ ವ್ಯಭಿಚಾರದ ಮಗನಿಂದ, ವ್ಯಭಿಚಾರದಿಂದ ಹುಟ್ಟಿರುವ ಮಗು ಅವಳು ಬದುಕಬಾರದು ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಇವಳನ್ನು ದೇವರು ಈಗ ತನ್ನ ಮಗಳಾಗಿಸಿಕೊಂಡಿದ್ದಾನಂದ್ರೆ ಆಶ್ಚರ್ಯವಾದದ್ದು. ಇವಳು ಬಹಳ ಮೊಂಡಳು. ಇವಳು ಕೈಸಿ ಬೆಟ್ಟಿನೇ ಅಡ್ಮುಟ್ಟ ಮೊಂಡಲ್ ಅಂತಾರೆ, ಎಡವಟ್, ಜಿದ್ದಿ. ಹಾ, ಥ್ಯಾಂಕ್ ಯು ವೆರಿ ಮಚ್, ಕಿತ್ತನಾ ಸಹಾಯ ಓದಿಕೋ. ಇವಳು ಬಹಳ ಎಡವಟ್ಟಾಗಿರ್ತಕ್ಕಂಥವಳು, ಬಹಳ ಮೊಂಡಳು. ತಂದೆ ತಾಯಿಗಳು ಮಾತಾದ್ರೆ ಕೇಳುವುದೇ ಇಲ್ಲ. ಅವಳು ಮಾತು ಕಿಮ್ಮತ್ತಿಜನೇ ಕರ್ತೀವನೆ. ತಂದೆ ತಾಯಿಗಳು ಮಾತ್ರ ಕೇಳುದಿಲ್ಲ, ಅಷ್ಟು ತಂದೆ ತಾಯಿಗಳಿಗೆ ಉಲ್ಟಾ ಮಾತಾಡ್ತಾಳು ಅವಳು. ಅಂತ ವಾಂಡ್ ಆಗಿರ್ತಕ್ಕಂಥವಳು ಅವಳು. ಹೇಳ್ತಾ ಇದ್ದಾಳೆ ನಮ್ಮ, ಯಾಕಂದ್ರೆ ಅವಳು ಹೇಳ್ತಾ, ತಂದೆ ತಾಯಿಗಳು ನನ್ನ ಪ್ರೀತಿ ಮಾಡುದಿಲ್ಲ ಅಂತ ತಿಳ್ಕೊಂಡು ನಾನು ಮನೆ ಬಿಟ್ಟು ಓಡೋಗಿದ್ದೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಹೆಂಗಿದೆ ಮಕ್ಕಳದು. ತಂದೆ ತಾಯಿಗಳು ಇವಳೆಲ್ಲ ವಾಂಡಗಿರಿ ಮಾಡ್ತಾ ಇರುವಾಗ, ಅಥವಾ ಚಿಕ್ಕ 3 ವರ್ಷದ ಮಗು ರೀ, 3 ವರ್ಷದ ಮಗು ಸಹಜವಾಗಿ ತುಂಟಾಟ ಇದ್ದೇ ಇರ್ತದೆ, ತುಂಟಾಟ ಹುಡುಗಾಟಿಗೆ ಇದ್ದೇ ಇರ್ತದೆ. ಅಂತ ವಾಂಡಗಿರಿ ಮಾಡ್ತಾ ಇರುವಾಗ, ಅಥವಾ ಅದು ಮೊಂಡುತನವನ್ನು ಮಾಡ್ತಿರುವಾಗ ತಂದೆ ತಾಯಿಗಳು ಸ್ವಲ್ಪ ಗದರಿಸ್ತಾರೆ. ಏನ್ ಮಾಡ್ತಾರೆ? ಸ್ವಲ್ಪ ಗದರಿಸ್ತಾರೆ, ಜೋರ್ ಮಾಡ್ತಾರೆ. ನಂಗೆ ಪ್ರೀತಿ ಮಾಡೋದಿಲ್ಲಲ್ಲ ತಂದೆ ತಾಯಿಗಳು. ಏನಂತೆ, मुझे कोई प्यार नहीं करता, मेरे माँ बाप मुझे प्यार नहीं करता ಅಂತ ತಿಳ್ಕೊತಿದ್ಲಂತವಳು. मेरे बाबा मुझे नफरत करता ಅಂತ ತಿಳ್ಕೊತಿದ್ಲಂತವಳು. ಎಷ್ಟು ಅಪಾರ್ಥ ನೋಡ್ರಿ ಅವಳಲ್ಲಿ. ಆವಾಗ ಒಂದು ದಿವಸ 3 ವರ್ಷದ ಮಗಳಿದ್ದಾಗ ಇವಳು 10 ರೂಪಾಯಿ ಕದ್ದುಕೊಂಡಿದ್ದು. ಇವಳು 10 ರೂಪಾಯಿ ಕದ್ದುಕೊಂಡು ಇರುವಾಗ ಅವರ ತಂದೆ ಗೊತ್ತಾಗಿ, ಅವರ ತಂದೆ ಬಹಳ ಹೊಡೆದು ಗದರಿಸಿದ್ರು, ಜೋರು ಮಾಡಿದ್ರು. ಆಗ ಇವಳು ಏನ್ ಮಾಡಿದ್ಲು, ನಿನ್ನ ತಾಯಿ ಕೂಡ ಬಂದ್ರೆ ಈಗ ನಿನ್ನನ್ನು ಚೆನ್ನಾಗಿ ಹೊಡಿತಾಳೆ, ಚೆನ್ನಾಗಿ ನೀನು ಜಾಣಿಸ್ತಾಳೆ, ಬಡಿತಾಳೆ, ಹೊಡಿತಾಳೆ ಎಂಬುದಾಗಿ ತಂದೆ ಅವಳನ್ನು ಗದರಿಸಿದರು. ಮಕ್ಕಳಿಗೆ ಹೆದರಿಕೆ ಇರಬೇಕನ್ನತಕ್ಕಂಥ ಉದ್ದೇಶದಿಂದ ಹೊರತು ತಂದೆ ತಾಯಿಗಳು ಯಾವತ್ತೂ ತನ್ನ ಮಕ್ಕಳು ಹಾಳಾಗಬೇಕನ್ನತಕ್ಕಂಥ ಉದ್ದೇಶ ಇರುವುದಿಲ್ಲ. ಅಲ್ಲೆಲ್ವಿಯಾ? ಆದ್ರೆ ಇವಳಿಗೆ ಅರ್ಥ ಆಗಿಲ್ಲ. ಇವಳು ಮೊಂಡೋಳು, ಇವಳು ಬಹಳ ಅಕುಡು ಅಂತಾರ, ಅಕುಡು ಇರ್ತಾರಲ್ಲ, ಜಿದ್ದಿ ಬಿವ ಅಕುಡು ಬಿವ ಹೇಳು ಕನ್ನಡದಲ್ಲಿ ಏನಂತಾರೆ ಅದಕ್ಕೆ, ಗರ್ವಿಷ್ಠಳು, ಕೇಳೋದಿಲ್ಲ ಅವಳು. ಅವಾಗ ನಾನು ಯಾಕೆ ತಾಯಿ ಕಡೆ ಹೊಡಿಸ್ಕೋಬೇಕು, ಯಾರ ಕಡೆ ಹೊಡಿಸ್ಕೋಬೇಕು ಅಂತೇಳಿ ಅವಳು ಏನ್ ಮಾಡ್ತಾಳೆ, 3 ವರ್ಷದ ಮಗಳಿದ್ದಾಗ ಮನೆ ಬಿಟ್ಟು ಹೋಗ್ತಾಳೆ. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕಂದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಮಕ್ಕಳು ಬಹಳ ಜನರು ಈ ತಪ್ಪು ಮಾಡ್ತಾರೆ. ದಯಮಾಡಿ ಮಕ್ಕಳು ಕೇಳಿಸ್ಕೋತೀರಿ. ತಂದೆ ತಾಯಿಗಳು ನಿಮ್ಮನ್ನು ಹಾಳಾಗಬೇಕೆಂಬುದಾಗಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಪತನವಾಗಬಾರ್ದು, ಕೆಟ್ಟ ಚಟಗಳಿಂದ ಬೀಳಬಾರದು ಎಂಬುದಾಗಿ ಉದ್ದೇಶದಿಂದ ತಂದೆ ತಾಯಿಗಳು ನಿಮಗಾಗಿ ಪ್ರಯಾಸ ಪಡ್ತಾರೆ. ಇವತ್ತು ಇವಳ ಜೀವನ ಚರಿತ್ರೆಯನ್ನು ಕೆಲವು ದಿವಸಗಳಿಂದ ಕೇಳ್ತಾ ಇದ್ದೆ. ಬಹಳ ಆಶ್ಚರ್ಯವಾಯ್ತು ನನಗೆ. ಅವಳು ಹೇಳ್ತಾ ಇದ್ದಾಳೆ, ಅವಳು ಸಾಕ್ಷಿ ಹೇಳ್ತಾಳೆ. ಅವಳು ಕೇಳಿದಾಳೆ, ನೀನ್ ಯಾಕೆ 1 ವರ್ಷದಿಂದ ಬೆನ್ನತ್ತಿದ್ದಾಳೆ ಒಂದು ದೊಡ್ಡ ಲೈವ್ ಪ್ರೋಗ್ರಾಮ್ ನಲ್ಲಿ ಸಾಕ್ಷಿ ಹೇಳಲಿಕ್ಕೆ. ಅವಳು ಹೇಳ್ತಾ, ನೀನು ಯಾಕೆ ಇಷ್ಟು ಪ್ರಯಾಸ ಪಡ್ತಾ ಇದ್ದೀವಿ ಸಾಕ್ಷಿ ಹೇಳಕ್ಕಿಲ್ಲ? ನನ್ನ ವ್ಯಭಿಚಾರದ ನಿಮಿತ್ತ, ನಾನು ತಂದೆ ತಾಯಿಗಳಿಗೆ ಅವಿಧೇಯಳಾಗಿರುವುದರ ನಿಮಿತ್ತ ಅನೇಕ ನನ್ನ ಜೀವನವೆಲ್ಲ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತು ಬೀದಿ ಪಕ್ಕದಲ್ಲಿ ಭಿಕ್ಷೆ ಬೇಡುವಂತ ಸ್ಥಿತಿ ಬಂದು ಅನೇಕ ಜನರು ನನ್ನನ್ನು ರೇಪ್ ಮಾಡಿದ್ರು. ಏನ್ ಮಾಡಿದ್ರು? ನನ್ನನ್ನು ಮಾನಭಂಗ ಮಾಡಿದ್ರು. ಮಾನಭಂಗ ಮಾಡಿ ನಾನು ಬೀದಿ ಪಾಲಾಗ್ತಿರುವ ಸಮಯದಲ್ಲಿ ನನ್ನ ವ್ಯಭಿಚಾರದ ನಿಮಿತ್ತ ಒಂದು ಮಗು ಹುಟ್ಟಿದೆ. ಇದು ಎಲ್ಲರಿಗೂ ಗೊತ್ತಾಗಬೇಕು, ನನ್ನ ಸಾಕ್ಷಿ ಎಂಬುದಾಗಿ ಏನಂತೇಳಿ, ನನ್ನ ಸಾಕ್ಷಿ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು, ತಂದೆ ತಾಯಿಗಳು
ದ್ವೇಷಿಸೋರಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತೆ ಅವಳೇ ಹೇಳ್ತಾ ಇದ್ದಾಳೆ, ದೊಡ್ಡವಳಾಗಿದ್ಕೊಳ್ಳೆ ಅವಳಿಗೆ ಮನೆಯವರಿಗೆ ಬರ್ತಾ ಇದೆ. 3-4 ಸಾರಿ ಮನೆಯಿಂದ ಓಡೋಗಿದ್ದಾಳೆ ಅವಳು. 3 ವರ್ಷದ ನಂತರ ಓಡೋಗಿದ್ದಾಳೆ. ಮತ್ತು ಅಲ್ಲಿ ಪಾಪ ಯಾರೋ ರೈಲ್ವೆ ಸ್ಟೇಷನ್ ಅಲ್ಲಿ 3 ವರ್ಷದ ಮಗು ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬಿಡ್ತಾ ರೊಟ್ಟಿ ತಿಂತಾ ಇರುವಾಗ, ಅವಳು ರೈಲ್ವೆ ಸ್ಟೇಷನ್ ಮಲಗುವಾಗ 3 ವರ್ಷದ ಹೆಣ್ಮಗಳು ಅವಳನ್ನು ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ರೆ, ಗಂಡು ಮಕ್ಕಳು ಅಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಮಾ ಬಾಪ್ ಕ ನೈ ಬಾತ್ ಮಾನೇಸೆ, ಅವರ ಬದುಕು ನೋಡ್ರಿ ಹೆಂಗಾಗ್ಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ ನನ್ನ ಪ್ರಿಯ ಸಹೋದರೇ, ತಂದೆ ತಾಯಿಗಳ ಮಾತನ್ನು ಕೇಳದಿರೋದ್ರಿಂದ ಎಷ್ಟು ತೊಂದರೆ ಆಯ್ತು. ಅವಳ ಆ ತೊಂದರೆಯನ್ನು ಎಲ್ಲರಿಗೆ ತಿಳಿಬೇಕು, ನನ್ನ ಸಾಕ್ಷಿ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದ್ರೆ ನಾನು ಬಿದ್ದಿರುವ ಪಾಪದಲ್ಲಿ, ನನ್ನ ಒಂದು ಅಹಂಕಾರದಿಂದ, ನನ್ನ ಒಂದು ಮೊಂಡುತನದಿಂದ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ನಾನು ಪತನವಾಗ್ತಾ ಇದ್ರು. ಯೇಸು ನನ್ನನ್ನು ಪ್ರೀತಿಸಿ, ನನ್ನನ್ನು ಕರುಣಿಸಿ, ನಾನು ವ್ಯಭಿಚಾರದಲ್ಲಿ ನನ್ನ ಮಗು ಹುಟ್ಟಿರುವಾಗಲೂ ನಾನು ಬದುಕಬಾರದು ಎಂಬುದಾಗಿ ನಾನು ತಿಳಿದುಕೊಂಡಿದೆ. ಆದ್ರೆ 3 ಸಾರಿ ನಾನು ಆತ್ಮಹತ್ಯಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ಆಶ್ಚರ್ಯ ಪಡ್ತೀರಿ, ಹಲ್ಲೆಲೂಯಾ, 3 ಸಾರಿ ಕೂಡ ಅವಳು ಸಾಯಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನಾದ ದೇವರ ಚಿತ್ತ ಏನಿದೆ ಎಂಬುದಾಗಿ ಯಾರಿಗೂ ಗೊತ್ತಾಗೋದಿಲ್ಲ ನನ್ನ ಪ್ರಿಯ ಸಹೋದರ. ಅವಳಿಗೆ ಲೈವ್ ನಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾಳು ಅವಳು. ನೀ ಯಾಕೆ ನಿನ್ನ ವ್ಯಭಿಚಾರದಿಂದ ಹುಟ್ಟಿದ ಮಗು? ಇಲ್ಲ, ನನ್ನಂತ ಜನರು ಬಹಳ ಜನ ಇದಾರ್ರಿ, ಅವ್ರು ಬದುಕಲಿಕ್ಕೆ ಆಗ್ತಾ ಇಲ್ಲ ನನ್ನಂತ. ಯಾಕಂದ್ರೆ ಮುಂಬೈ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತಿದಲ್ಲ ಈಗ ನೀವು, ರೈಲ್ವೆ ಸ್ಟೇಷನ್ಸ್ಗಳಂದ್ರೆ ಎಷ್ಟು ಕ್ರೂರವಾದಂತ ಸ್ಥಳ ಅದು. ಅಂತ ಒಂದು ಸ್ಥಳದಲ್ಲಿ ನಾನು ಒಂದು ಪಾಪಿಷ್ಟ ಜೀವನ ಮಾಡ್ತಾ ಇದೆ. ಜನರಿಗೆ ಗೊತ್ತಾಗಬೇಕು ಎಂತ ಪಾಪಿಷ್ಟ ಜೀವನವಿದ್ರು, ಎಂತ ವ್ಯಭಿಚಾರದಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ರು ಕೂಡ ಯೇಸು ಅವರನ್ನು ಪ್ರೀತಿಸುತ್ತಾನೆ, ಅವರನ್ನು ಕರುಣಿಸ್ತಾನೆ. ಆತನಂತ ದೇವರು उसके समान परमेश्वर इस धरती में कोई नहीं है. ओ हालेलुया. ಅದಕ್ಕೆ ಈಗ ಯಾರು ನೋಡಿದ್ರೆ ವ್ಯಭಿಚಾರದ ಯಾರು ಕಿಮ್ಮತ್ತಿರ್ತದೆ, ವ್ಯಭಿಚಾರದಿಂದ ಹುಟ್ಟಿದ್ದಾರೆ ಅಂದ್ರೆ ಕಿಮ್ಮತ್ತಿರಲ್ಲ. ಬೇರೆ ಬೇರೆ ಊರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲೇ ಕೂತ್ಕೊಳ್ಳಿ. ಯಾರು ಕೇಳ್ತಾರೆ ನಿಮ್ಮ ಅಪ್ಪ ಯಾರು, ನೀನ್ ಯಾರು ಈಗ ಅಂತ ಕೇಳಿದ್ರೆ, ಮತ್ತು ಯಾರಾದ್ರೂ ಹೆಸರು ಹೇಳ್ಬೋದು. ಆದ್ರೆ ವ್ಯಭಿಚಾರದಿಂದ ಹುಟ್ಟಿರುವ ಮಗುಗೆ ಹೆಸರು ಯಾರು ಕೊಡ್ತಾರೆ? ಅವಳ ಹೆಸರನ್ನು ಕೂಡ ಪಡ್ಕೊಂಡಿದ್ದಾಳೆ. ಈ ರೀತಿಯಾದಂತ ಒಂದು ಹೆಸರು ಕೊಳಿಕ್ತಾ ಇರಲ್ಲ. ಆದ್ರೆ ಅವಳು ಆ ಯಾರ ಮಗಳು ಯಾರ ಮೂಲಕ ಹುಟ್ಟಿದೆ ಅದೇ ತಂದೆ ಹೆಸರು ಇಟ್ಕೊಂಡು ಅವಳು ಎಲ್ಲರಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ನನ್ನಂತ ಜೀವನದಲ್ಲಿ ಕೂಡ ಯೇಸು ನನ್ನನ್ನು, ಕಚರ ಆಗಿರುವ ನನ್ನನ್ನು, ತಿಪ್ಪೆಯಲ್ಲಿರೋ ನನ್ನನ್ನು ಯೇಸು ಎಬ್ಬಿಸಿ ಇವತ್ತು ಒಂದು ಮಹಿಳಾ ಮಂಡಲದಲ್ಲಿ ಇರ್ತಕ್ಕಂಥ ಒಂದು ಮಹಿಳಾ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಅವಳು ಒಂದು ಕೆಲಸಗಾರಲಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತು ಅದಕ್ಕಿಂತ ಮುಂಚೆ ಅವಳು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ, ದುಡ್ಡು ಬಹಳ ಬರ್ತಾ ಇತ್ತು. ತಂದೆ ತಾಯಿಗಡೆ ಹೋದಳು ಮತ್ತು ತಂದೆ ತಾಯಿನ ಬಿಟ್ಟು ಓಡೋಗೋದು. ಮತ್ತು ಕೆಲವೊಂದು ವರ್ಷಗಳು ಹಾಸ್ಟೆಲ್ಗಳು ಅಲ್ಲಿದ್ದು, ಕ್ರಿಶ್ಚಿಯನ್ ಹಾಸ್ಟೆಲ್ಗಳಲ್ಲಿ ಇದ್ದು, ಅಲ್ಲಿ ಕ್ರಿಶ್ಚಿಯನ್ ಹಾಸ್ಟೆಲ್ ಅಲ್ಲಿ ಅವಳು ಯೇಸು ಕ್ರಿಸ್ತನ ಪ್ರೀತಿ ಬಗ್ಗೆ ಕೇಳಿದ್ಳು. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಎಂತ ಪ್ರೇಮ ಸ್ವರೂಪಿ, ಎಂತ ಕರುಣೆಯುಳ್ಳವನು, ಎಂತ ದಯವುಳ್ಳವನು, ಎಂತ ಕ್ರೂರ, ಎಂತ ರುಬಾಬು, ಎಂತ ಕಡು, ಎಂತ ಒಂದು ಅಹಂಕಾರದಿಂದಲೂ ನಾನು ತಂದೆ ತಾಯಿಗಳನ್ನು ಬಿಟ್ಟು ಬಂದ್ರು ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಎಬ್ಬಿಸಿದಾನೆ. ಈಗ ಅವಳು ಎಷ್ಟು ದೀನಳಾಗಿದ್ದಾಳಂದ್ರೆ, ಬಹುತ್ ಥಕ್ ಗೈ ಮೈ ಜಿಂದಗಿನೇ. ಅವಳು ಹೇಳ್ತಾರೆ, ನಾನು ಹೋಮ್ ಗಾರ್ಡ್ ಆಗಿ ಕೈ ತುಂಬಾ ಸಂಬಳ ತಗೊಳ್ತಾ ಇದೆ, ಮತ್ತು ಕೆಲಸ ಮಾಡ್ತಾ ಅಲ್ಲೇ ಶಾಲೆಯಲ್ಲಿ ಅವ್ರ ತಂದೆ ತಾಯಿಗಳು ಮತ್ತೆ ಓದಿಸಿದ್ರು ಮತ್ತು ತಂದೆ ತಾಯಿಗಳನ್ನು ಬಿಟ್ಟು ಹೋದ್ರು. ಮೇರೆಗೂ ಕೊಯ್ ಕೂಚಿನೇ ಬೋಲ್ನಾ, ಮೈ ಆಜಾದ್ रहना चाहता हूं मैं. ಮುಂಬೈನಲ್ಲಿ ಮಯಕ್ಕೂ ಯಾರು ನನಗೆ ಏನು ಕೇಳಬಾರ್ದು, ನನಗೆ ಆಜಾದ್ ಆಗಿರ್ಬೇಕು, ನನ್ನ ತಂದೆಗಳು ಯಾರು ನನಗೆ ಕೇಳಬಾರ್ದು, ನನಗೆ ಫ್ರೀ ಲೈಫ್ ಬೇಕೆಂಬುದಾಗಿ ಇವಳು ಮತ್ತೆ ಬಿಟ್ಟು ಹೋದ್ಲು. ಹೀಗೆ 3 ಸಾರಿ ಅವಳು ಬಿಟ್ಟು ಹೋಗಿದ್ರು. ತಂದೆ ತಾಯಿ ಏನ್ ಮಾಡಿದ್ಲು ಗೊತ್ತಿದೆ? ಮೊದಲನೇ ಸಾರಿ ಬಿಟ್ಟು ಹೋಗಿರುವ 3 ವರ್ಷದ ಮಗಳು ಎಂತ ತಾಯಿ ಇದ್ರು ಕೂಡ ಬಿಡ್ತಾಳ? ತಾಯಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವಳನ್ನು ಹುಡುಕಾಡಿದ್ರೆ ಸಿಗ್ಲಿಲ್ಲ ಅಂತ ಹೇಳು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅವಾಗ ಮಗಳು ಬಂದ ಕೂಡಲೇ ನೀನ್ ಬಂದೇನು ಉಪಯೋಗ, ನಿನಗೆ ನೀನ್ ಸತ್ತೋಗಿದೆ ಅಂತ ತಿಳ್ಕೊಂಡಿದ್ದೇವೆ ನಾವು, ಹಾಗೀಗ ಅಂತ ಹೇಳ. ಆದ್ರೆ ತಂದೆ ಮತ್ತೆ ಬಿಡದೆ ಅವಳಿಗೆ ಶಾಲೆಯಲ್ಲಿ ಸೇರಿಸಿ, ಮತ್ತವಳನ್ನು ಹೋಮ್ ಗಾರ್ಡ್ ಅಲ್ಲಿ ಸೇರಿಸಿ, ಈ ರೀತಿಯಲ್ಲಿ ಮತ್ತವಳು ಒಂದು ಜಾಬ್. ಅವಾಗಲೂ ಅವಳು ವ್ಯಭಿಚಾರದ ಜೀವನ ಇತ್ತಂತೆ. ಅವಳು ವ್ಯಭಿಚಾರದ ಜೀವನ ಮಾಡ ನೌಕರಿ ಮಾಡ್ತಾ ಇದ್ದು ಕೂಡ ಒಬ್ಬನ ಜೊತೆಲಿ ಪರಿಚಯವಾಗಿ ಅವನ ಜೊತೆಲಿ ವ್ಯಭಿಚಾರ ಮಾಡಿ ಅವನ ಜೊತೆಲಿ ಸಂಪರ್ಕ ಇಟ್ಕೊಂಡು ಪಾಪದ ಜೀವನ ಇಟ್ಕೊಂಡು ಅವಳು ಮಗುವನ್ನು ಹೇರಿದ ಕೂಡಲೇ ಅವಾಗ ಅವಳಿಗೆ ತಾಯಿ ಬಹಳ ಅವಮಾನವಾಯ್ತು. ಇಟ್ಕೊಂಡು ಏನ್ ಮಾಡ್ಬೇಕೆಂಬುದಕ್ಕೆ ತಾಯಿ ತಂದೆಗಳು ಕೂಡ ಅವಳ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ನನ್ನ ಪ್ರಿಯ ಸಹೋದರಿ, ಇಂಥ ಒಂದು ಗರ್ವ, ಅಹಂಕಾರ, ತಾಯಿ ತಂದೆಗಳ ಮಾತನ್ನು ಮೀರಿ ತಾಯಿ ತಂದೆಗಳು ಇಷ್ಟು ಹೇಳಿದ್ರು ಕೇಳದೆ ತನ್ನ ವ್ಯಭಿಚಾರಕ್ಕೆ ಆಸ್ಪದ ಮಾಡಿಕೊಟ್ಟು ಅವಳು ಈಗ ಎಲ್ಲರೂ ಹೇಳ್ತಾ ಇದ್ರೆ, ಓ ನನ್ನ ಯೇಸು ಅಂತ ಪ್ರೀತಿಸುವ ದೇವರು
ಆತನಿಗೆ ಸಮಾನನವನು ಯಾರೂ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಥ್ಯಾಂಕ್ ಯು ಜೀಸಸ್. ಹೀಗೆ ಅವಳು 3 ಸಾರಿ ಮನೆಯಿಂದ ಹೊರಗೋಡಿದಿರುವಾಗಲೂ, ಮತ್ತೊಂದು ಸಾರಿ ಒಂದು ದೊಡ್ಡವಳಾಗಿರುವಾಗ, ಮಧ್ಯ ವಯಸ್ಸಿನಲ್ಲಿದ್ದಾಗ ಓಡಿ ಹೋಗಿರುವಾಗಲೂ, ರೈಲ್ವೆ ಸ್ಟೇಷನ್ ಒಂದು ಅಜ್ಜಿ ಕಚರ ಕ್ಲೀನ್ ಮಾಡೋ ಅಜ್ಜಿ, ಅಲ್ಲೇ ಕಚರ ಹಾರಿಸ್ತಾರಲ್ಲ, ಚಿಪ್ಪಡ ಹಾರಿಸ್ತಾರೆ ಮತ್ತು ಮೊಡಕ ಹಾರಿಸ್ತಾರಲ್ಲ, ಮೊಡಕ ಹಾರಿಸ್ತಾರೆ. ಅವ್ರಿಗೆ ಏನಂತಾರೆ ಕನ್ನಡದಲ್ಲಿ? ಹಲ್ಲೆಲೂಯಾ ಅಂತಾರೆ. ಹಲ್ಲೆಲೂಯಾ. ಅವ್ರನ್ನ ಮೊಡಕ ಹಾರಿಸೋರ್ನು ಏನ್ ಮಾಡ್ತಾಳೆ? ಮಗಳೇ, ಸಣ್ಣ ಹುಡುಗಿ ಅವಳು ಯವನಿಸ್ತಾಳೆ, ಮಗಳೇ ನಿನ್ನ ಜೊತೆಯಲ್ಲಿ ಇರ್ತೀಯಾ ಅಂತ. ಯಾಕಂದ್ರೆ ನೀನು ಹೆಣ್ಮಗಳಾಗಿದೆ, ನಿಂಗೆ ಬಹಳ ತ್ರಾಸಾಗ್ತದೆ, ರೈಲ್ವೆ ಸ್ಟೇಷನ್ ಮಲಗ್ತದೆ. ಅವಾಗ ಅವಳನ್ನು ತೆಗೆದುಕೊಂಡು ಹೋಗಿ, ಪ್ರೈಸ್ ಲಾರ್ಡ್ ಜೀಸಸ್, ಅವಳನ್ನು ತೆಗೆದುಕೊಂಡೋಗಿ ಅವಳಿಗೆ ಇದು ಮೋಡ್ಕ ಹೇಗೆ ಹಾರಿಸ್ಬೇಕು ಅನ್ನೋದು ಕಲಿಸ್ಕೊಟ್ಟು ತನ್ನ ಜೊತೆಯಲ್ಲಿ ಇಟ್ಕೊಂಡು, ಇನ್ನು ಭಿಕ್ಷೆ ಬೇಡಬೇಡ, ಇನ್ನು ಎಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ ಮಲ್ಗೋದ್ ಬೇಕಾಗಿಲ್ಲ, ನೀನು ಭಿಕ್ಷೆ ಬಿಡೋದ್ಬೇಕಾಗಿಲ್ಲ, ಚೆನ್ನಾಗಿ ಬದುಕು ನೀನು ಎಂಬುದಾಗಿ ಹೇಳಿ ಅವಳಿಗೆ ಮೋಡ್ಕ ಹಾರಿಸೋದನ್ನು ಕಲಿಸ್ಕೊಟ್ಟು ಅದರಿಂದ ತನ್ನ ಜೊತೆಯಲ್ಲಿ ಇಟ್ಕೊಂಡು ಆ ಮಗಳನ್ನು ಕಾಪಾಡಿಕೊಳ್ತಾ ಇದ್ದ. ಯಾರು? ಈ ಸುಚಿತ್ರ ಎಂಬವಳನ್ನು. ದಿನಗಳದಂತೆ ಅವಳು ಅದು ಮೋಡ್ಕಾದು ಚೀಲ ಎಳೆ ಹೇಳ್ಕೊಂಡು ಹೋಗ್ತಾರೆ. ಅವಾಗ ಅವಳು ನೋಡಿ, ಅವಳು ಯವನಪರಾಗಲಿ, ये थैली लेके घूमना अच्छा लगता है क्या तेरे को? स्कूल का बुक्स और बैग लेके स्कूल को जाना अच्छा लगता है? आंटी आंटी स्कूल को जाना अच्छा लगता है, ऐसा रहता है, थैली को छोड़ो और स्कूल. ಅವಾಗ ಮತ್ತು ಕ್ರಿಶ್ಚಿಯನ್ ಹಾಸ್ಟೆಲ್ ಅಲ್ಲಿ ಅವಳನ್ನು ಅಡ್ಮಿಷನ್ ಮಾಡಿ ಚೆನ್ನಾಗಿ ಓದಿಸಿ, ಅಲ್ಲಿ ಕೂಡ ಯೇಸು ಕ್ರಿಸ್ತನ ಕುರಿತು ಚೆನ್ನಾಗಿ ತಿಳಿಸಿ ದೇವರ ಪ್ರೀತಿಯನ್ನು ಕಲಿಸಿಕೊಟ್ಟು, ಅಲ್ಲಿ ಅವಳು ಅಲ್ಲಿಂದ ಓದಿರುವುದರಿಂದ ಅವಳಿಗೆ ಹೋಮ್ ಗಾರ್ಡ್ ಜಾಬ್ ಸಿಕ್ತು. ಮತ್ತು ಅವಳು ಹೋಮ್ ಗಾರ್ಡ್ ಜಾಬ್ ಸಿಕ್ತು, ದುಡ್ಡು ಸಿಕ್ತಲ್ಲ, ಮತ್ತು ಅವಳು ಹಾಸ್ಟೆಲಿಂದ ಹೊರಗೆ ಬರ್ತಾ ಇದ್ದಾಳೆ, ಮತ್ತು ಅವಳ ಪಾಪ ಜೀವನ, ಎಷ್ಟು ಸಾರಿ ಪಾಪ ಜೀವನ ಮಾಡ್ತಾ ಇದ್ಲು. ಆದ್ರೆ ಅವಳು ಕಂಡುಕೊಂಡಿದ್ದೇನೆಂದ್ರೆ ಪಾಪದಲ್ಲಿ ಸುಖ ಇಲ್ಲ ಅನ್ನತಕ್ಕಂಥದ್ದು ಕಂಡುಕೊಂಡು, ಹಾಸ್ಟೆಲ್ ಅಲ್ಲಿ ಎಷ್ಟು ದಿವಸ ದೇವರ ಜೊತೆಲಿ, ದೇವರ ಮಕ್ಕಳ ಜೊತೆಲಿ ಹಾಡಾಡ್ತಾ ಪ್ರಾರ್ಥನೆ ಮಾಡ್ತಾ ಭಜನೆ ಮಾಡ್ತಿರುವಾಗ ಅದರಲ್ಲಿ ಮಕ್ಕಳ ಆಟಿಕೆ, ಅದರಲ್ಲಿ ಒಂದು ಆನಂದ, ಅದರಲ್ಲಿ ಸಮಾಧಾನ, ಅದರಲ್ಲಿ ಉತ್ಸಾಹ ಎಲ್ಲೂ ಇಲ್ಲ ಎಂಬುದಾಗಿ ಅವಳು ತನ್ನ ಶರೀರದ ಆಸೆಯನ್ನು ತೀರಿಸಿಕೊಳ್ಳೋದಕ್ಕಾಗಿ ಅವಳು ಹೋಮ್ ಗಾರ್ಡ್ ಆಗಿ ದುಡ್ಡನ್ನು ಸಂಪಾದನೆ ಮಾಡ್ತಾರ. ಮತ್ತು ಬೇಕಾ ಬಿಟ್ಟೆ ಮತ್ತು ಏನು ತೋಡ ಪೈಸಾ ಆಯ್ತು ಬಲ್ಲ ಬಸ್. ಹಲ್ಲೆಲೂಯಾ. ಇನ್ನೂ ಕಳಿಸಿಲ್ಲ ದುಡ್ಡು. ನಮ್ಮ ರಾಜಕೀಯ ಅಧಿಕಾರಿಗಳು ದುಡ್ಡು ಬಂದಿದೆ ಪುರುಸುತ್ತಿಲ್ಲ, ತೂ ಕ್ಯಾ ಮುझे बोलता, ಗಂಡನ ಡಮ್ ಅಂತ ತೂ ದಿಯಾಗೆ ಮೇರೆ ಪೈಸಾ, ನೀನು ಕೊಟ್ಟಿಯ ನಂಗೆ ದುಡ್ಡು, ನಂಗೆ ನಮ್ಮ ಸರ್ಕಾರದವ್ರು ಕೊಟ್ಟ, ನಮ್ಮ ಸಿದ್ದಣ್ಣ ಕೊಟ್ಟ ನಮಗೆ ದುಡ್ಡು ಅಂತೇಳಿ, ಮತ್ತು ತನ್ನ ಇಷ್ಟ ಪ್ರಕಾರವಾದಂತಹ ಜೀವನ ಜೀವಿಸಿದ್ಲು. ಆವಾಗ ಇವಳು ಒಂದು ಪುರುಷನ ಜೊತೆಲಿ ಸಂಬಂಧವಾಗಿರುವಾಗ ಆ ಪುರುಷನ ಜೊತೆಲಿ ಒಂದು ಮಗುವನ್ನು ಹೇರಿದ್ರು. ಆವಾಗಲೂ ಅವಳಿಗೆ ಮತ್ತು ತಿರುಗಿ ಪಾಪದಲ್ಲಿ ಬಿದ್ದುಕೊಳ್ಳಿ. ನೆನ್ಪಿಟ್ಕೊಳ್ರಿ ದೇವ್ರ ಮಕ್ಕಳೇ, ಒಂದು ಸತ್ಯವನ್ನು ತಿಳಿಸ್ಬೇಕು ನಾನು ಈ ಸ್ಟೋರಿಯಲ್ಲಿ. ಪಾಪ ಮಾಡುವುದರಲ್ಲಿ, ಅಧರ್ಮ ಮಾಡುವುದರಲ್ಲಿ ಮತ್ತು ದುಷ್ಟತನದಲ್ಲಿ ಮತ್ತು ದೇವರ ಮಾತಿಗೆ ನಿಂದನೆ ಮಾಡ್ತಾ ಇದ್ದು ದೇವರಿಂದ ದೂರ ಯಾರೂ ಬದುಕಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. किसी को जीने के लिए नहीं होता, ಯಾರು ಬದುಕಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಪಾಪದ ಜೀವನ ಅವರಿಗೆ ಸುಖ ಕೊಡುವುದಿಲ್ಲ, ಶಾಂತಿ ಕೊಡುವುದಿಲ್ಲ ಅವರಿಗೆ. ಆಗ ಮತ್ತು ಅಯ್ಯೋ, ನಾನು ಮಗಳಿದ್ದಾಗ ಎಷ್ಟು ಚೆನ್ನಾಗಿ ಆ ಒಂದು ಹಾಸ್ಟೆಲ್ ನಲ್ಲಿ ಸಂತೋಷವಾಗಿದ್ದಿಲ್ಲ, ಈಗೇನಿದಿಂತ ಬದುಕು ಬಂದ್ಬಿಟ್ಟಿದೆ ಅಂತೇಳಿ ಅವಾಗ ತಿರುಗಿ ಮತ್ತು
ಅವಳು ಕಣ್ಣೀರಿನಿಂದ ಒಂದು ಸೇವಕರ ಮೂಲಕವಾಗಿ ಮತ್ತು ಸುವಾರ್ತೆಯನ್ನು ತಲುಪಿಸಿ ಮತ್ತು ಯಾವುದೋ ಒಂದು ಮೂಲಕವಾಗಿ ಅವಳು ಚರ್ಚಲ್ಲಿ ಹೋಗ್ಲಿಕ್ಕೆ ಮುಂಚೆ ಅವಳು 3 ದಿವಸ ಮೊಣಕಾಲ ಮೇಲಿದ್ದು ತನ್ನ ಪಾಪದ ಕುರಿತು ದುಃಖವನ್ನು ಪಡುತ್ತಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಹೇಗಂದ್ರೆ, ದೇವರೇ ನೀನು ಎಂತ ಒಳ್ಳೆ ದೇವರು, ಪ್ರತಿ ಸಾರಿ ನಾನು ಹಾಳಾಗುವಾಗಲ್ಲ, ಪ್ರತಿ ಸಾರಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನನ್ನನ್ನು ರಕ್ಷಿಸಿದಿ, ನನ್ನನ್ನು ಕಾಪಾಡಿದಿ, ಆದರೂ ನನ್ನ ಪಾಪದ ರೂಢಿಯನ್ನು, ಪಾಪದ ಅಭ್ಯಾಸವನ್ನು ಬಿಟ್ಟು ಬಿಡದೆ ನನ್ನ ಬದುಕು ಎಷ್ಟು ಹಾಳು ಮಾಡ್ಕೊಂಡು 3 ದಿವಸ ಮೊಣಕಾಲ ಮೇಲೆ ಕರ್ತನೇ ರಾಜಾ ನನ್ನನ್ನು ಕ್ಷಮಿಸಿದೆವರೇ ಎಂಬುದಾಗಿ ತನ್ನ ಪಾಪದ ನಿಮಿತ್ತ ಬೇಸತ್ತುಕೊಂಡು, ಚೀತು ಎಂತಹ ಜೀವನ ಜೀವಿಸ್ತಾ ಇದ್ದಾಗ ತನ್ನ ಪಾಪದ ನಿಮಿತ್ತ ಅಸಹಿಸಿಕೊಂಡವರು. ಇದು ದುಃಖ ಪಡುವರು ಧನ್ಯರು, ಅವರು ಸಂತೈಸಲ್ಪಡ್ತಾರೆ. ಮತ್ತೆ ದುಃಖ ಅಂದ್ರೆ ಏಮಂದ್ರೆ ಏನ್ ಮಾಮೂಲಿ ದುಃಖ ಅಂದ್ರೆ ನಾವು ಪಾಪ ಮಾಡಿ ಆ ಪಾಪದಲ್ಲಿ ಚೀತು ನನ್ನ ತಂದೆ ತಾಯಿಗಳನ್ನು, ನನ್ನ ಹಿರಿಯರನ್ನು, ನನಗೆ ಸೇವೆ ಮಾಡಿ ಹಾಸ್ಟೆಲ್ ಸೇವೆ ಮಾಡಿರ್ತಕ್ಕಂಥ ಆ ಸೇವಕರನ್ನು ಮತ್ತು ಆ ಡಿಪಾರ್ಟ್ಮೆಂಟ್ ಅವರು ನನಗೆ ಎಷ್ಟು ಸಹಾಯ ಮಾಡಿದ್ರೆ ಅವರೆಲ್ಲರಿಗೆ ಮೋಸ ಮಾಡ್ತಾ ಎಂತ ಪಾಪಿಷ್ಟ ಜೀವನ ಮಾಡಿದೆ ಎಂಬುದಾಗಿ ತನ್ನ ಪಾಪದ ಜೀವನದಲ್ಲಿ ಏನಾಗಿದ್ಲು, ಬೇಸತ್ತುಕೊಂಡಳು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಬೈಬಲ್ ಸುಮ್ಮನೆ ಅಲ್ಲ, ಬಹಳ ಜನ ಏನ್ ಮಾಡ್ತಾರೆ ಗೊತ್ತಿದೆ, ಜನರಿಗೆ ದೇವರ 2ನೇ ಆಗಮನದ ಕುರಿತು ಹೆದರಿಸ್ತಾರೆ. ಪರಮೇಶ್ವರ್ ಬಹು ಜಲ್ದಿ ಯಾರ ಅಂತ ಹೆದರಿಸ್ತಾರೆ. ಹೌದು, ಸತ್ಯ, ಪರಮೇಶ್ವರ್ ಬರ್ತಾ ಇದ್ದಾನೆ, ಕರ್ತನ ಬರ್ತಾ ಇದ್ದಾನೆ. ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ಪಾಪದಲ್ಲಿ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅಂತಕ್ಕಂಥ ಸಂದೇಶ ಅವ್ರಿಗೆ ಯಾರಿಗೂ ತಲುಪ್ತಾ ಇಲ್ಲ. ಈ ಸತ್ಯ ಅವ್ರಿಗೆ ಗೊತ್ತದೆ. ಯಾಕಂದ್ರೆ ಆಜ್ಕೊಂಡು ಯಾರು ಪಾಪ ಇಲ್ಲ ನಿಂತಿದ್ರೆ, ಎಲ್ಲಾರು ಪಾಪದಲ್ಲಿ, ಯಾರು ಪರಿಶುದ್ಧರಾಗಿದ್ದಾರೆ, ಕೋನ್ ಪವಿತ್ರ ಅಂತೇಳಿ ಜನರನ್ನು ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಹೀಗೆ ಇವಳು ಎಷ್ಟೋ 3 ಸಾರಿ ತಂದೆ ತಾಯಿಗಳನ್ನು ಬಿಟ್ಟು ಓಡೋದ್ಲು ಮತ್ತು ಅನೇಕ ವಿಧವಾದಂತ ಪಾಪ, ಅನೈತಿಕವಾದ ಸಂಬಂಧಗಳಿಂದ ಇವಳ ಜೀವನವನ್ನು ಪತನ ಮಾಡ್ಕೊಳ್ತಾ ಇರುವಾಗ ಅವಳು ಕಂಡಿದ್ದೇನು, ಕರ್ತನಲ್ಲಿ ಯಾವಾಗ ಹೋಗುತ್ತೇನೋ, ಯಾವಾಗ ದೇವಜನ ಸತ್ಯದಲ್ಲಿ ಇರ್ತಾನೋ ಅವಾಗ ಎಷ್ಟು ಸುಖ, ಎಷ್ಟು ನೆಮ್ಮದಿ. ಅಲ್ಲಿಂದ ಹೊರಗೆ ಬಂದ್ರೆ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಎಲ್ಲ ಕಡೆಯಿಂದ ದುಷ್ಟರು, ದುರ್ಮಾರ್ಗರು, ಕೆಡುಕರು, ಪಾಪಿಷ್ಟರು ಎಲ್ಲರ ಕೆಟ್ಟಕಂದ ನಮ್ಮ ಜೀವನ ಹಾಳಾಡ್ಲಿಕ್ಕೆ ನೋಡ್ತಾ ಹೊರತು ನಮ್ಮ ಜೀವನ ಉದ್ಧಾರ ಮಾಡ್ಲಿಕ್ಕೆ ನೋಡುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡು ಕೊನೆಗೆ 3 ದಿನಗಳು ಮೊಣಕಾಲ ಮೇಲಿದ್ದುಕೊಂಡು ದೇವರ ಹತ್ರ ಅವಳು ಸಂಪೂರ್ಣವಾಗಿ ದುಃಖ ಪಡುವರು ಧನ್ಯರು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ. ಸಾಮಾನ್ಯದ ದುಃಖ ಅಲ್ಲ. ದುಃಖ ಅಂದ್ರೆ ಏನು? ದುಃಖ ಅಂದ್ರೆ ಅದು ಬೇರೆ ಅಲ್ಲ. ಅಂದ್ರೆ ಗಲ್ತಿ ಕರ್ಕೋ ಮಾರ್ಖಾನೆಗಾನೆ. ಇಲ್ಲಿ ಗಲ್ತಿ ಕರ್ಕೋ ಅಂದ್ರೆ ತಪ್ಪು ಮಾಡಿ ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ ನೋಡ್ರಿ, ಪರವಾಗಿಲ್ಲ, ವೆರಿ ಗುಡ್. ಏನು ಅದಕ್ಕಿಂತ ಮುಂಚೆ ಏನಿದೆ ನೋಡ್ರಿ, 1 ವಚನ ಓದ್ಬಿಡ್ರಿ. ಅದು ಕೂಡ ಆತ್ಮದಲ್ಲಿ ಧನ್ಯರು, ಆತ್ಮದಲ್ಲಿ ದೀನರಾಗಿದ್ದವರು, जो आत्मा में दीन है वो धन्य है, परमेश्वर का राज उसके पक्ष में है. हालेलुया. ಆತ್ಮದಲ್ಲಿ ದೀನರಾದವರು ಧನ್ಯರು, ದೇವರ ರಾಜ್ಯ ಅವರದಾಗಿದೆ. ದುಃಖ ಪಡುವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾವಾಗ ಅವಳು ತನ್ನ ಪಾಪದ ನಿಮಿತ್ತ ಬೇಸತ್ತುಕೊಂಡು ಆ ಪಾಪದ ಜೀವನದ ನಿಮಿತ್ತ ದುಃಖಪಟ್ಟು, ಏನು ದುಃಖಪಟ್ಲಂದ್ರೆ ಗೊತ್ತಿದೆ? ಯಾವ ದುಃಖ ಅನ್ನೋದು ಹೇಳ್ತೇನೆ, ದಯಮಾಡಿ ಗಮನಿಸಿರ್ಲಿ. ಹಲೋ, ನಾವು ತಪ್ಪು ಮಾಡಿ ಹೊಡೆತ ತಿಂದಾಗ ದುಃಖ ಪಡೋದಲ್ಲ, ನಾವು ಪಾಪ ಮಾಡಿದ ಮೇಲೆ ಆ ಪಾಪದ ನಿಮಿತ್ತ ಬರುವ ದುಃಖ, ಪಶ್ಚಾವಾ ನೈ. ಹಲೋ, ಬೈಬಲ್ ಮೇ ಪಶ್ಚಾವಾ ಕೆ ಲಿಯೆ ಕ್ಯಾ ನೈ? ಮೌಕಾ ನೈ ಹೈ. ಎದಕ್ಕೆ ಇದಿಲ್ಲ ಬೈಬಲ್ ನಲ್ಲಿ? ಪಶ್ಚಾತ್ತಾಪಕ್ಕೇನಿಲ್ಲ, ಎಷ್ಟು ಮಾತ್ರಕ್ಕೂ ಆಸ್ಪದ ಇಲ್ಲ. ಇವಳು ಪಟ್ಟಿರುವ ದುಃಖ ಏನಂದ್ರೆ, ಈ ದುಃಖ ಎದಕ್ಕೆ ನಡೆಸಿದೆ ಅಂದ್ರೆ ಮಾನಸಾಂತರಕ್ಕೆ ನಡೆಸುವ ದುಃಖ ಇದು. ಎದಕ್ಕಾಗಿ? ಮನ್ ಫಿರಾವಟ್ ಕೆ ಲಿಯೆ ಆತಾ ಹುವಾ ದುಃಖ ಹೈ, ಪರಂತು ಇದೊಂದು ಕೆಟ್ಟತನದಿಂದ ಬಂದಿರತಕ್ಕಂಥ ದುಃಖ ಅಲ್ಲ. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ದುಃಖ ಪಡುವರು ಹೇಗೆ, ಯಾವ ರೀತಿಯಿಂದ ಅವರ ದುಃಖ ಅವರನ್ನು ಹೇಗೆ ಇದು ಮಾಡ್ತೆ ಎಂಬುದಾಗಿ ಮೊದಲನೇ ಕೊರಿಂಥಿ 10ನೇ ಅಧ್ಯಾಯದಲ್ಲಿ, ಓಕೆ 2ನೇ ಕೊರಿಂಥಿ 10ನೇ ಅಧ್ಯಾಯ ಕಾಣಿಸ್ತದೆ 7. ಕಮಾನ್, 2ನೇ ಕೊರಿಂಥಿ 7:9 ತೆಗೆದುಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ. 2ನೇ ಕೊರಿಂಥಿ 7:8 ಓದ್ರಿ, ಬಹಳ ಜಾಗ್ರತೆಯಿಂದ ಓದ್ರಿ. ದುಃಖ ಅಂದ್ರೆ ಏನು? ಹಲೋ,
ದುಃಖ ಅಂದ್ರೇನು? ನಾವು ತಪ್ಪು ಮಾಡಿ ದುಃಖ ತಿನ್ನೋದಲ್ಲ. ಬಹಳ ಜಾಗೃತಿಯಿಂದ ಕೇಳ್ತೀರಿ. ಸಾರಿ ಎಕ್ಸ್ಪ್ರೆಸಿಂಗ್ ದ ಸ್ಯಾಡ್ನೆಸ್ ಅಲ್ಲ. ಇಲ್ಲಿ ಜಾಗೃತಿಯಿಂದ ಓದ್ತೀರಿ ಮತ್ತು ಜಾಗೃತಿಯನ್ನು ನೋಟ್ ಮಾಡ್ಕೊಳ್ತೀರಿ. 7ನೇ ಅಧ್ಯಾಯ 8ರಿಂದ 11 ಹೋಗಿರ್ತದೆ, ಓದ್ತೀರಿ. ನಾನು ಬರೆದ ಪತ್ರಿಕೆಯು ನಿಮ್ಮನ್ನು ದುಃಖಪಡಿಸಿದ್ರು ನನಗೆ ಅದರ ಬಗ್ಗೆ ರಿಗ್ರೆಟ್ ಇಲ್ಲ. ನನಗೇನಿಲ್ಲ? ರಿಗ್ರೆಟ್. ನನಗೆ ಪಶ್ಚಾತ್ತಾಪವಿಲ್ಲ. ನಿಮಗೆ ಒಂದು ತಾಸಾದ್ರೂ ನಿಮ್ಮನ್ನು ದುಃಖಪಡಿಸಿರಬಹುದು, ಆದ್ರೆ ನಾನು ಮೊದಲು ಪಶ್ಚಾತ್ತಾಪ ಪಡ್ತಿದ್ರು, ಈಗ ಸಂತೋಷ ಪಡುತ್ತೇನೆ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ, ನೀವು ದುಃಖಪಟ್ಟು ನೀವು ಮಾನಸಾಂತರ ಹೊಂದಿದ್ದಕ್ಕಾಗಿ, ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ರಿಪೆಂಟೆನ್ಸ್. ನೀವು ದುಃಖಪಟ್ಟು ಮಾನಸಾಂತರ, ಮನಸ್ಸು ತಿರುಗಿಕೊಂಡಿದ್ದಕ್ಕಾಗಿ ಅದರ ನಿಮಿತ್ತ ನಾನು ಸಂತೋಷ ಪಡುತ್ತೇನೆ. ಅಂಡರ್ಲೈನ್ ಮಾಡಿ, ದೇವರ ಚಿತ್ತಾನುಸಾರವಾದ ದುಃಖಿಸಿದ್ದರಿಂದ ನಿಮ್ಮಿಂದ ಯಾವುದರಲ್ಲಿಯೂ ನೀವು ದೇವರ ಚಿತ್ತಾನುಸಾರವಾದ ದುಃಖ ಪಟ್ಟಿರುವುದರಿಂದ ಯಾವುದರಲ್ಲಿಯೂ ನಷ್ಟ ಬರೋದಿಲ್ರಿ, ನಷ್ಟ ಪಡಲಿಲ್ಲಲ್ಲ. ದೇವರ ಚಿತ್ತಾನುಸಾರವಾದ ದುಃಖವು ಏನು? ಮನ್ಫಿರಾವಟ್, ಮಾರು ಮನಸ್ಸು. ದೇವರ ಚಿತ್ತಾನುಸಾರ ದುಃಖವು ಏನುಂಟು ಮಾಡ್ತದಂತೆ? ಮಾನಸಾಂತರವನ್ನು, ಮನಸ್ಸು ತಿರುಗುವಿಕೆಯನ್ನು ಉಂಟು ಮಾಡಿ ಏನಕ್ಕೆ ಕಾರಣ ಆಯ್ತು? ಉದ್ಧಾರಕ್ಕೆ ಕಾರಣ ಹುआ है. ನಾವು ಮಾನಸಾಂತರಕ್ಕೆ ಬಂದು ರಕ್ಷಣೆಗೆ ಕಾರಣವಾಯಿತು ನಮ್ಮ ದುಃಖ. ಆ ಮಾನಸಾಂತರದಲ್ಲಿ ಅಂಡರ್ಲೈನ್ ಮಾಡ್ರಿ, ಪಶ್ಚಾತ್ತಾಪಕ್ಕೆ ಮौका नहीं है. ಅಷ್ಟು ಮಾತ್ರ 11 ವಚನ ಓದ್ತಿರಮ್ಮ. अंतिम पढ़ो कोई तो 11 हिंदी में कैसा देखेंगे? मलई मार के यीशु मसीह के नाम से बहुत मजा आता है हिंदी में पढ़ने में. दूसरा कोरिंथी 7 और 11, 7 अध्याय 7 11 देखेंगे, उसमें से आता क्या, किसमें से आगे पीछे बता. इसी बात से कि तुम्हारे परमेश्वर भक्ति का शोक हुआ, भक्ति का जो तुम्हारे परमेश्वर के भक्ति का शोक हुआ, दुख हुआ, शोक, हाँ शोक हुआ, हाँ, हमें इतना अत्यंत प्रत्युत्तर रिस भय निराशा धुन और अरे मेलिंद बता, तुम 10 से पढ़ो, इसका 10 से है तो आगे पीछे है तुम्हारे, जरा हिंदी में 10 से पढ़ो. क्योंकि परमेश्वर भक्ति का शोक ऐसा है, परमेश्वर भक्ति का शोक दुख ऐसा है, पश्चाताप के लिए, पश्चाताप करके बराबर शब्द ने मन फिरावट उत्पन्न करता है. क्या उत्पन्न करता है? मन फिरावट उत्पन्न करता है. हाँ, जिसका परिणाम, जिसका मन फिरता है उसका परिणाम उद्धार है. जो दुख, जो शोक इंसान के अंदर मन फिराता है, उस मन फिराता हुआ शोक जो है वो इंसान को उद्धार करता है. और आगे पढ़िए. और फिर उसके पश्चाताप नहीं पड़ता, फिर उसके पश्चाताप के लिए ಪಸ್ತಾನ नहीं पड़ता. ಅಂದ್ರೆ ಅರ್ಥ ಏನು? पश्चातापಕ್ಕೆ ಅವಕಾಶ ಇಲ್ಲ. बार जना पछताते हैं लोग, बहुत लोग पछताते. क्या बोलते? मम्मी मैं गलती करी है, मुझे क्षमा करो. डैडी मैं गलती करा, मुझे क्षमा करो. प्रेज लॉर्ड जीसस ಗಂಭೀರಗೊಳ್ತಿರಲ್ವ? ಕೆಲ ಜನ ಹೇಳಿದ್ರು, ದೇವ್ರೆ ನಂಗೆ ಕ್ಷಮಿಸು ದೇವ್ರೆ, ನಾನು ಪಾಪ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಪಾಪವನ್ನು ಬಿಟ್ಟು ಬಿಡುವುದಿಲ್ಲ. ಅದಕ್ಕೆ ಪಶ್ಚಾತ್ತಾಪಕ್ಕೆ ಮೌಕಾ ನೈ, ಮನ್ ಫಿರಾವಟ್. ಅದಕ್ಕೆ ಮಾನಸಾಂತರಕ್ಕೆ, ಅಂದ್ರೆ ಮನಸ್ಸು ತಿರುಗಿಕೊಂಡು ದುಃಖ. ಈ ದುಃಖ ಮನಸ್ಸು ತಿರುಗಿಸಿದ್ರೆ, ಮನಸ್ಸು ತಿರುಗಿದ ಮೇಲೆ ಆ ಮನಸ್ಸು ತಿರುಗುವಿಕೆ ಏನು ಉದ್ಧಾರ ಮಾಡ್ತದೆ? ತುಜೆ ಉದ್ಧಾರ करता है. ಅದಕ್ಕೆ जो दुखी है, जो शोक करता है, वो धन्य है, वो समाधान पाएगा. प्रेज लॉर्ड जीसस. ದುಃಖ ಪಡೋರು ಧನ್ಯರು, ಅವರು ಸಮಾಧಾನ ಹೊಂದೋರು. ಈಗ ಅರ್ಥ ಆಯ್ತಾ ದುಃಖ ಅಂದ್ರೆ ಯಾವುದು? ಇವಳು ಏನ್ ಮಾಡಿದಲ್ಲ ಗೊತ್ತಿದೆ? ನಾನು ನನ್ನ ತಂದೆ ತಾಯಿಗಳಿಗೆ ದ್ರೋಹ ಮಾಡಿದ್ದೇನಲ್ಲ,
ಅದರಿಂದ ಛೀ ನಾನು ಎಂಥವಳು ಎಂಬುದಾಗಿ ದುಃಖ ಪಟ್ಲಿಗಳು. ಪಶ್ತಾವನೆ ಮನ್ ಫಿರಾವಟ್ ಸ್ಟಾರ್ಟ್ ಹೋಗ. 3 ದಿನಗಳು ನಾನು ಅಯ್ಯೋ ನನ್ನ ತಂದೆ ತಾಯಿಗಳಿಗೆ ಮೋಸ ಮಾಡಿದ್ದೇನೆ, ನಾನು ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಹಾಸ್ಟೆಲ್ನಲ್ಲಿದ್ದಾಗ ಆ ಸೇವಕರಿಗೂ ಮೋಸ ಮಾಡಿದ್ದೇನೆ, ಅಯ್ಯೋ ನಾನು ಇಂಥ ದ್ರೋಹಿ ಆಗ್ಬಿಟ್ಟಿದ್ದೇನಲ್ಲ, ಎಂತ ಕೆಡುಕಳು ನಾನು, ನನ್ನನ್ನು ಉದ್ಧರಿಸಲಿಕ್ಕೆ, ನನ್ನನ್ನು ಸುಧಾರಿಸಲಿಕ್ಕೆ, ಈ ಸುಚಿತ್ರ ಅನ್ನೋಳು ನನ್ನನ್ನು ಸುಧಾರಿಸಲಿಕ್ಕೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ, ನನ್ನ ಒಳ್ಳೆದಕ್ಕಾಗಿ ಎಷ್ಟು ಜನ ಪ್ರಯಾಸ ಪಟ್ಟರು, ನಾನು ತಿಳ್ಕೊಳ್ಳದೆ ನನ್ನ ಶರೀರದ ಆಸೆ, ನನ್ನ ಕಣ್ಣಿನ ಆಸೆ, ನನಗೆ ಬದುಕು ಬಾಳಿನ ಡಂಬ ಕಡ ಏನು ಈಗೋ ಮೈ ಕಿಸ್ಕಾ ನೈ ಸುನ್ತಾ, ಬಾಪ್ ಕಾ ಭಿ ನೈ ಸುನ್ತಿ, ಮಾ ಕಾ ಭಿ ನೈ ಸುನ್ತಿ. और ಹಾಸ್ಟೆಲ್ में जिस ಹಾಸ್ಟೆಲ್ ಕೆಲಸ ಮಾಡ್ತಿದ್ದ, ಯಾವ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ಲು ಅವ್ರಿಗೂ ಕೇಳಿದ ಈ ರೀತಿಯಾದಂತ ಬದುಕು ಬಾಳಿನ ಡಂಬ ಅವಾಗ ಅವಳಿಗೆ ಅರ್ಥ ಆಯ್ತು, ನಾನು ನನ್ನ ತಂದೆ ತಾಯಿಗಳನ್ನು ಮೋಸ ಮಾಡಿದ ಎಂತ ದ್ರೋಹಿ ಎಂಬ ಮನವರಿಕೆ ಅರ್ಥ ಆಗಿದೆ. ಈಗ ತುಕ್ ಜೋ ಶೋ ಕಭಿ ಆಯಾ ಇಸ್ಕು, ನನ್ನ ತಂದೆ ತಾಯಿಗಳಿಗೆ ಮೋಸ ಮಾಡಿದೆ, ನನ್ನ ಹಾಸ್ಟೆಲ್ ಅಲ್ಲಿದ್ದ ನನ್ನ ಮೇಡಮ್ಗೆ ಮೋಸ ಮಾಡಿದೆ, ಮತ್ತು ನನ್ನ ಸ್ಕೂಲ್ ಟೀಚರ್ಗೆ ಮೋಸ ಮಾಡಿದೆ, ಅವ್ರಿಗೆಲ್ಲ ರುಬಾಬಿಂದ ಮಾತಾಡ್ತಿದ್ದೆ, ಅಯ್ಯೋ ನಾನು ಎಂತ ಕೆಡುಕಳು ಎಂಬುದಾಗಿ 3 ದಿನ ಮೊಣಕಾಲ ಮೇಲೆ ಅವಳು ಮನವರಿಕೆಯಿಂದ ಕಣ್ಣೀರಿಂದ ದುಃಖಪಟ್ಟು ಮನಸ್ಸು ತಿರುಗಿಕೊಳ್ತಾ ಇದ್ಲು. ಮನ್ ಪರಿವರ್ತನ್ ಹೋತಾ ರಹತಾ ಇಸ್ಕಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಐ ಲವ್ ದಿಸ್ ವರ್ಡ್. ಓಹ್ ಐ ಲವ್ ದಿಸ್ ವರ್ಡ್. ಎಷ್ಟು ಸುಂದರ. ಪछतावा के लिए मौका नहीं, बहुत लोग पछताते हैं, ಅಯ್ಯೋ ತೋಬಾ ತೋಬಾ ಮೈ ಅಭಿಷೇಕ नहीं करता ಮರ್ ಹೇಳ್ತಾನೆ, ಆದ್ರೆ ನಿಜವಾದ ಮನಸ್ಸು ತಿರುವಿಕೆ ಇರುವುದಿಲ್ಲ. ಆದ್ರೆ ಇಲ್ಲ ಏನಿದೆ ಬೈಬಲ್ ನಲ್ಲಿ, ನಿಜವಾದ ಮಾನಸಾಂತರ ಎದಕ್ಕೆ ನಡೆಸ್ತದೆ? ದುಃಖ, ದೈವಿಕವಾದಂತ ದುಃಖ. ಎಂತ ದುಃಖ ಇದು? ದೈವಿಕವಾದಂತ ದುಃಖ ಮಾನಸಾಂತರಕ್ಕೆ ನಡೆಸ್ತದೆ. ಆ ಮನಸ್ಸು ತಿರುಗಿ ಮಾನಸಾಂತರದಿಂದ ಆ ಮಾನಸಾಂತರ ನಿತ್ಯ ಜೀವದ ರಕ್ಷಣೆಗೆ ನಡೆಸ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಂದು ಸಾರಿ ಕನ್ನಡದಲ್ಲಿ ಈ ಮಾತನ್ನು ಓದ್ತಿರೋ ಮಾತನ್ನು ಯಾವ ಭಾಷೆಯಲ್ಲಿ ಬೇಕಾದ್ರೂ ಓದಿರ ಪರವಲ್ಲ. ದೇವರ ಚಿತ್ತಾನುಸಾರವಾದ ದುಃಖವು, godly sorrow produces the repentance and leads to salvation, not to regret, but a sorrow of this world produces death. इस दुनिया का जो शोक है वो मौत को देता है, और परमेश्वर में जो शोक करता है उसको अनंत जीवन प्राप्त करता है. ओ हालेलೂಯಾ. ಎಷ್ಟು ಸುಂದರವಾಗಿದೆ ನೋಡ್ರಿ ಬೈಬಲ್. ದುಃಖದಲ್ಲಿ ಎಂತ ದುಃಖ ನಮಗೆ ಸಾಂತ್ವನ ಕೊಡ್ತದೆ ಎಂಬುದಾಗಿ. ಮುಂದೆ ಓದ್ತಿರಮ್ಮ. ರಕ್ಷಣೆಗೆ ಕಾರಣವಾಗಿದೆ. ನೋಡ್ರಿ, ಮಾನಸಾಂತರದಲ್ಲಿ मन फिरावट के लिए, मन फिरावट होके परंतु पछतावा के लिए मौका नहीं है, क्योंकि पछतावा, बहुत लोग पछतावा करते हैं मगर मन नहीं फिरता उनका. ये सच्चाई है हमारे इसमें सुकून है. ಆದರೆ ಲೋಕದಲ್ಲಿದ್ದಂತ ದುಃಖವು, लोकदलिರ್ತಕ್ಕಂಥ जो दुनिया का, जो इस संसार का दुख है, शोक है, वो मौत को पैदा करता है, ಮರಣವನ್ನು ಉಂಟು ಮಾಡ್ತದೆ. ಹಾ, ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆ ಎಂತ ತಹತಾವನ್ನು ಉಂಟು ಮಾಡಿದೆ. ನೋಡ್ರಿ, ಎಂತ ಕ್ಯಾ पैदा किया, ಎಂತ ವಾಹಿಮೆ, ಎಂತ ರೋಷವನ್ನು, ಎಂತ ವೈರಾಗ್ಯವನ್ನು ಉಂಟು ಮಾಡಿದೆ. ನೋಡಿರಿ, ನೀವು ನಿರ್ದೋಷಿಗಳೆಂದು, ನೀವು ಪಾಪಿಗಳಲ್ಲ, ನೀವು ಪವಿತ್ರರೆಂದು ನಿಮ್ಮನ್ನು ಸ್ಥಾಪಿಸುವುದಕ್ಕೂ ಸಾಬೀತು ಮಾಡುವುದಕ್ಕೂ ಎಷ್ಟೋ ಪ್ರಯಾಸ ಪಟ್ಟಿದ್ರಿ, ಎಷ್ಟೋ ಮನವ್ಯತೆಯನ್ನು ಅನುಭವಿಸಿದ್ರಿ. ಎಂತ ಈಗ ನೋಡ್ರಿ ಏನ್ ಬಂದಿದೆ ಅಂದ್ರೆ, ಈ ಮನಸ್ಸಾಂತರದಿಂದ ಎಂತ ದೇವರ ಭಯ, ಎಂತ ದೇವರ ಹಂಬಲಿಕೆ, ಆಸಕ್ತಿ, ಮತ್ತು ಎಂತ ಮಾನಹಾನಿಗಾಗ್ಲಿ, ಮಾನ ಸನ್ಮಾನಗಾಗಿ, ಎಂತ ಮಾನ ಸನ್ಮಾನಗಾಗಿ. ನೋಡ್ರಿ, ಈ ಒಂದು ಮನವರಿಕೆ, ಈ ಒಂದು ಮನಸ್ಸು ತಿರುವಿಕೆ ಅವಳಿಗೆ ಎಂತ ಹಾನರ್ಗಾಗಿ, ಹಾನರ್ ಅಂದ್ರೆ ಸನ್ಮಾನ್ಯಕ್ಕಾಗಿ ನಡೆಸಿದೆ. ಹಾ, ನೋಡಿ ಎಷ್ಟೋ ರೋಷ ಎಂದು ಪರಮೇಶ್ವರಕ್ಕೆ ವೈರಾಗ್ಯ ಅಂದ್ರೆ ಪವಿತ್ರ ದೇವರಿಗಾಗಿ ವೈರಾಗ್ಯವುಳ್ಳವನಾಗಿ. ಹೌದು, ನಮ್ಮನ್ನು ಶಿಕ್ಷಿಸಿದ್ದಿ, ನಮಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನೀನು. ಹಲೋ ಹಲೋ ಹಲೋ, ನೀವು ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಂಡು, ಶಬ್ದಗಳು ಮಿಸ್ ಆಗ್ತಾ ಇದೆ. ಅಲ್ಲಿ ಏನಾಗ್ತದೆ ಅಂದ್ರೆ, ನಾನೇ ಓದ್ತೀನಿದ್ರಿ, ನಾನು ಪ್ರಯತ್ನ ಮಾಡ್ತೇನೆ ಇಂಗ್ಲಿಷ್ಲಿ. ಈ ಮಾನಸಾಂತರ ಏನ್ ಪ್ರೊಡ್ಯೂಸ್ ಮಾಡಿದೆ, ಕ್ಯಾ ಪ್ರೊಡ್ಯೂಸ್ ಕಿಯಾ, ಏನ್ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ, ಎಂತ ಕ್ಲಿಯರ್ ಮನಸ್ಸು. ಕ್ಲಿಯರ್ ಮನಸ್ಸು ಅಂದ್ರೆ ಶುದ್ಧವಾದ ಮನಸ್ಸು ಸೃಷ್ಟಿಸಿದೆ.
ಕ್ಲಿಯರ್ ಆಫ್ ವಾಟ್ ವಾಹಿಮೆಂಟ್, ಎಷ್ಟು ಶುದ್ಧವಾದ. ಇಟ್ ವಿಲ್ ಕ್ಲಿಯರ್ ಯು, ಏನದೆ ಓ ತೇರಿಗೂ ಕ್ಯಾ ಕರ್ತಾ ಹೈ, ಸ್ವಚ್ಛತಾ ಕರ್ತಾ ಹೈ. ಏನ್ ಮಾಡ್ತದೆ, ನಿನ್ನನ್ನು ಪವಿತ್ರಗೊಳಿಸುತ್ತದೆ. ಈ ಮಾತನ್ನು ಮಾತ್ರ ಹಿಂದಿಯಲ್ಲಿ ಓದ್ತೀರಿ. 11ನೇ ವಚನ ನೋಡೋಣ. 11ನೇ ವಚನ. ಯಾಕೆಂದರೆ ಹಾ ದೇವರ ಚಿತ್ತಾನುಸಾರವಾದ ಹಾ ಈ ದುಃಖವು ಹಾ ನಿಮ್ಮಲ್ಲಿ ಎಂತ ಎಚ್ಚರಿಕೆಯನ್ನು ಓ ಅಂಡರ್ಲೈನ್ ಮಾಡಿ, ಇದು ವೆರಿ ನಿಮ್ಮಲ್ಲಿ ಎಂತ ಎಚ್ಚೆತ್ತುಕೊಳ್ಳುವಂಥದ್ದು, ಎಂತ ಎಚ್ಚರಿಕೆಯನ್ನು ಎಂತ ನೋಡ್ರಿ, ಎಂತ ಎಚ್ಚರಿಕೆಯನ್ನು ಉಂಟು ಮಾಡಿದೆ. ನಿರ್ದೋಷತ್ವವನ್ನು ಓ ಅಂಡರ್ಲೈನ್ ಮಾಡ್ರಿ ಇದನ್ನು. ಎಂತ ಒಂದೊಂದಾಗಿ ಎಂತ ನಿರ್ದೋಷತ್ವವನ್ನು, ನಿನ್ನನ್ನು ಪಾಪ ಇಲ್ಲದಂತೆ ನಿರ್ದೋಷತ್ವವನ್ನು ತಂದಿದೆ, ನಿನ್ನನ್ನು ಪವಿತ್ರಗೊಳಿಸಿದೆ. ಯಾವುದು? ಮನಸ್ಸು ತಿರುಗುವಿಕೆ. ತುಮಾರೆ ಮೇ ಕ್ಯಾ ಲಾಯಾ ಹೈ, ಪವಿತ್ರತಾ ಲಾಯಾ ಹೈ. ಹಾಮೇಲೆ ಎಂತ ರೋಷವನ್ನು ಎಂತ ದೇವರಿಗಾಗಿ, ಎಂತ ರೋಷ, ದೇವರಿಗಾಗಿ ರೋಷವುಳ್ಳ ಜೀವನ ಮಾಡತಕ್ಕಂಥ ರೋಷವನ್ನು ಜೀಲ್, ಜಲಸಿ, ಜೀಲ್ ಅನ್ನು ತಂದಿತ್ತು. ಎಂತ ಭಯವನ್ನು ಎಂತ ದೇವರ ಭಯ, ಎಂತ ಭಯ ರೀ? ऐसा परमेश्वर का भय मानने वाले हुए. ಎಂತ ದೇವರ ಭಯವನ್ನು, ಎಂತ ಅಧಿಕವಾದ ಬಲ ಎಂತ ಅಧಿಕವಾದ ಹಂಬಲವನ್ನು ಹಂಬಲವನ್ನು, ಎಂತ ಆಸಕ್ತಿಯನ್ನು ನೋಡ್ರಿ ಎಂತ ಆಸಕ್ತಿ, ನೋಡ್ರಿ ಎಂತ ಎಂತ ಏನು ಉಂಟು ಮಾಡಿದ್ದು. ಮನಸ್ಸು ತಿರುವಿಕೆ, ರಿಪೆಂಟೆನ್ಸ್, ವಾಟ್ ಕ್ರಿಯೇಟೆಡ್, ಅದು ಎಂತ ಆಸಕ್ತಿಯನ್ನು, ಎಂತ ಪ್ರತಿಕಾರವನ್ನು ಎಂತ ವೆಂಡಿಕೇಶನ್, ಪ್ರತಿಕಾರ ಗೊತ್ತಿದೆ, ಬದ್ಲಾ. ಕಿಸ್ಕೆ ಪ್ರತಿ ಬದ್ಲಾ? ಹಲೋ, ಇವಳು ಬದ್ಲಾ ನೋಡಿದ್ರೆ ಗೊತ್ತು, ಕೇಳ್ತೀರಿ ನೀವು. ಬದ್ಲಾ ಅಂದ್ರೆ ಯಾರ ಕುರಿತು ಪ್ರತಿಕಾರ? ಸೇಡು ತೀರಿಸ್ಕೊಳ್ಳೋದು. ಸೇಡು ತೀರಿಸ್ಕೊ, ಎಂತ ಸೇಡು ನಿನ್ನಲ್ಲಿ ಉಂಟಾಯ್ತು, ಈ ಸೇಡು ಬೇರೆ ಇದೆ. ಎಂತ ಪ್ರತಿಕಾರವನ್ನು ಹುಟ್ಟಿಸಿದ್ದೇನೆ ಎಂತ ಪ್ರತಿಕಾರವನ್ನು ಹುಟ್ಟಿಸಿತೆಂದು ನೋಡಿರಿ. ಇದರಲ್ಲಿ ನೀವೆಲ್ಲ ನಿರ್ದೋಷಗಳೆಂದು ತೋರಿಸಿತು. ಆಮೇನ್. देखो अब सबको पवित्र बना देता है. ಇದರಲ್ಲಿ ನೀವೆಲ್ಲ ನಿರ್ದೋಷಿಗಳು, ನೀತಿವಂತರು, ಯೇಸು ಕ್ರಿಸ್ತನ ರಕ್ತದಿಂದ ಪವಿತ್ರಗೊಳಿಸಲ್ಪಟ್ಟವರಾಗಿ ಕಾಣಿಸಲ್ಪಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಇವಳಿಗೆ ಏನ್ ಯಾಕೆ ಸೇವೆ ಮಾಡ್ತಾ ಇಲ್ವ? ಈಗ ಅಷ್ಟು 1000 ರೂಪಾಯಿ ಸಂಬಳ ಇದ್ರು ಅವಳು ಹಿಂದೆ ಮಾತು ಹೇಳ್ತಾಳೆ, ನನಗೆ ಸುಖ ಇಲ್ಲಾಗಿತ್ತು, ನನಗೆ ನೆಮ್ಮದಿ ಇಲ್ಲಾಗಿತ್ತು, ನನಗೆ ವಿಶ್ರಾಂತಿ ಇಲ್ಲಾಗಿತ್ತು, ನನಗೆ ಸಮಾಧಾನ ಇಲ್ಲಾಗಿತ್ತು. ಈಗ ಏನ್ ಮಾಡ್ತಾ ಇರೋ ಗೊತ್ತಿದೆ? ಇವಳು ಒಂದು ರೋಷ ಬಂದಿದೆ. ಇಷ್ಟು ಗುಸ್ಸಾಯ. ಏನು ಸಿಟ್ಟು ಬಂದಿದೆ ಗೊತ್ತಿ ಇವಳಿಗೆ? ದೇವ್ರ ಮಕ್ಕಳೇ, ಈ ಸಿಟ್ಟು, ಈ ಒಂದು ರೋಷ, ಇಂಡಿಕೇಶನ್ ಇಂಗ್ಲಿಷ್ ಅಲ್ಲಿ ಬದಲಾವಲ್ ಕೇಳಿಕೆ, ಇದರಲ್ಲಿ ಸೇಡು. ಏನು ಸೇಡು ಅಂದ್ರೆ, ನನ್ನಂತ ಹಾಳಾಗುವ ಮಕ್ಕಳನ್ನು ನಾನು ದೇವರ ಕಡೆ ನಡೆಸಬೇಕನ್ನೋ ಸೇಡು ಬಂದಿದೆ ಇವಳಿಗೆ. इसमें कैसा बदलाया? मेरे जैसा ನನ್ನಂತ ಪಾಪದಲ್ಲಿ, ದ್ರೋಹದಲ್ಲಿ, ತಂದೆ ತಾಯಿಗೆ ಅವಿಧೇಯರಾಗಿ, ವ್ಯಭಿಚಾರಿಗಳಾಗಿ, ದಿಕ್ಕಾಪಾಲಾಗಿ, ನಾನು ಅಹಂಕಾರದಿಂದಿದ್ದಂತ ನನ್ನ ಜೀವನ ನಾನು ಹೇಗೆ ಹಾಳು ಮಾಡಿಕೊಂಡಿದ್ದೆ, ನನ್ನಂತ ಮಕ್ಕಳು, ಹಾಳಾಗಿದ್ದ ಮಕ್ಕಳನ್ನು ನಾನು ಹೋಗಿ ಸುವಾರ್ತೆ ಸಾರಿ ಅವ್ರನ್ನ ಸನ್ಮಾರ್ಗಕ್ಕೆ ನಡೆಸಬೇಕನ್ನತಕ್ಕಂತ ಒಂದು ಸೇಡಲ್ಲಿ ಉಂಟಾಗಿರುವಾಗ, ಅಂದಿನಿಂದ ಅವಳಿಗೆ ಎಲ್ಲ ಜಾಬ್ ಅನ್ನು ರಿಸೈನ್ ಕೊಟ್ಟು, ಈಗ ಅವಳು ಸ್ಲಮ್ ಏರಿಯಾನಲ್ಲಿ ಚಿಲ್ಡ್ರನ್ಸ್ ಮಿನಿಸ್ಟ್ರಿ 55 ಮಕ್ಕಳು ಅವಳಿಗೆ ಸೇವೆ ಮಾಡ್ತಾ ಇದ್ದಾಳೆ ಈಗ. ಹಾಲೆಲೂಯಾ. ಈಗ ಮತ್ತಷ್ಟೇ ಅಲ್ಲದೆ, ಈಗ ಬೇರೆ ಒಂದು ಕ್ರೈಸ್ತ ಸಂಸ್ಥೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಹಾರೈಕೆ, ಮಕ್ಕಳನ್ನು ರಕ್ಷಿಸುವ ಸಂಸ್ಥೆಯಲ್ಲಿ ಅವಳು ಒಂದು ಕ್ಲಾರಿಕಲ್ ಪೋಸ್ಟ್ ಅನ್ನು ಕೆಲಸ ಮಾಡಿಕೊಳ್ತಾ, ಅವಳು ಪ್ರತಿ ಸಾರಿ ಆ ಮಕ್ಕಳಿಗೆ 55 ಮಕ್ಕಳಿಗೆ ಸುವಾರ್ತೆ ಶಾಲೆಗೆ ಹೋಗ್ತಾ ಇದ್ದಾಳೆ. ಅಂತ ಒಂದು ಮಾನ ಸನ್ಮಾನ ಅವಳ ಜೀವನ ಮಾಡ್ತಾ ಇದ್ದು, ಈಗ ಅವಳು ಎಲ್ಲರ ಮುಂದೆ ಈ ಸಾಕ್ಷಿ ಹೇಳ್ತಾ ಇದ್ದಾಳೆ, ನನಗೆ ವ್ಯಭಿಚಾರದಿಂದ ಹುಟ್ಟಿರುವ ಮಗು ನನಗೆ ಎಂಬುದಾಗಿ. ಆದ್ರೆ ಏನಾಗ್ತದೆ? ವ್ಯಭಿಚಾರದಿಂದ ಹುಟ್ಟಿದ ಮಗುವಿಗೆ ಏನಾಗ್ತದೆ? ಅವ್ರ ಜೀವನ ಜೀವಿಸೋದು ಆಸೆ ಇರೋದಿಲ್ಲ, ಅವ್ರಿಗೆ ಯಾವ್ದು ಸಮಾಧಾನ. ಆದ್ರೆ ಯೇಸುವಿನ ಹತ್ರ ಬಂದ್ರೆ, ಯೇಸುವಿನಂತ ಕ್ಷಮಿಸುವಂತ ದೇವರು ಈ ಲೋಕದಲ್ಲಿ, तेरे जैसा परमेश्वर कोई, तेरे समान परमेश्वर इस धरती पर कोई है क्या प्रभु? प्रेज द लॉर्ड जीसस. ಅವಳು ಎಷ್ಟು ಕಣ್ಣೀರಿನಿಂದ, ಎಷ್ಟು ದುಃಖದಿಂದ, ಎಷ್ಟು ಆಶಾಭಂಗಪಟ್ಟು ಕೈ ಬಿಡಲ್ಪಟ್ಟಿದ್ದವಳಾಗಿ, ಇನ್ನು ಏನೇ ದಿಕ್ಕೇ ಇಲ್ಲದ ಸಮಯದಲ್ಲಿ ಕೂಡ ದೇವರು ಅವ್ರು ಹೇಳ್ತಾರೆ, ಹರ್ ಸಮಯ ಮೇರೆ ಸಾಥ್ ಪರಮೇಶ್ವರ ರುಕಾ ಹೈ ಮೇರೆ ಸಾಥ್. ಹರ್ ಸಮಯ ಮೇರೆ ಸಾಥ್ ಪರಮೇಶ್ವರ. ದಿಕ್ಕಿಲ್ಲದ ರೈಲ್ವೆ ಸ್ಟೇಷನ್ ದಿಕ್ಕಾಪಾಲಾಗಿರ್ತಕ್ಕಂಥ ಜೀವನ ಇತ್ತು ಅವಳು. ಅವಳು ಕೇಳಿದ್ರೆ, ಅವಳ ಆತ್ಮಹತ್ಯೆ ಸುದ್ದಿ ಕೇಳಿದ್ರೆ ಬಹಳ ಆಶ್ಚರ್ಯ ಇದೆ ಸಿಸ್ಟರ್, ಹೆದರ್ತೀರಿ ನಾವು. ಅವಳು ಒಂದ್ಸಾರಿ ವಿಷ ಕುಡಿದು ಮಲ್ಕೊಂಡಿದ್ದಾಳೆ ಈ ವಿಷಯದಲ್ಲಿ, ಮತ್ತು ಬೆಳಿಗ್ಗೆ ಅಲಾರಾಮ್ ಆಯ್ತಂತ ಎದ್ದೇಳಿದಂತೆ. ಜಿಂದ ಆಯ್ತು ಅಂತ. ಆವಾಗ ಅವಳಿಗನ್ಸಿತ್ತು, ದೇವರ ಚಿತ್ತ ಅವಳಿಗೆ ಗೊತ್ತಿಲ್ಲ. ತುರೇಕು, ನಿನ್ನ ಗರ್ಭದಲ್ಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೀನಿ. ದೇವರು ಒಂದು ಸಾರಿ ಆರಿಸ್ಕೊಂಡ್ರೆ ದೇವರು ವಾಪಸ್ ಹೋಗ್ಯವನಲ್ಲರಿ. ಓ हालेलुया. उसकी बुलाहट और उसके वरदान कभी भी पीछे नहीं हटता, बल्कि लिखा है बाइबल में. ಬಹಳ ಜನ ಹೇಳ್ತಾರೆ, ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ತಾರೆ, ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ತಾರೆ. ನೋ 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 ನೋ. ರೋಮಾಪುರದವರ ಬರೆದ ಪತ್ರಿಕೆ 11ನೇ ಅಧ್ಯಾಯ 29 ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ,
ರೋಮ 11:29. The gifts of the God and calls are irrevocable. पढ़िए, हिंदी में बहुत अच्छा लिखा है. परमेश्वर का बुलावट और वरदान, कभी वरदानों से वो पीछे नहीं हटता. ದೇವರ ದಾನಗಳು ಕರವಿಟ್ಟಿ, देवर दान, एक बार वरदान दे दिया है और एक बार तुझे बुला दिया है, एक बार तुझे चुन लिया है, एक बार तेरे को ले लिया है. हाँ पढ़िए. क्योंकि परमेश्वर क्योंकि यहां बहुत इंपॉर्टेंट है. क्योंकि बोले तो क्यों? क्योंकि परमेश्वर अपने वरदानों से अपने वरदानों से, और बुलावटों से कभी पीछे नहीं कभी पीछे नहीं हटता. है ना बाइबल में ना? कोई बोलते परमेश्वर तेरे को दिया और खींच ले. नो 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 नो, वरदानों से कभी पीछे नहीं हटता. ಆವಾಗ ಅವಳಿಗೆ ದೇವರು ಮಾತಾಡಿದರೆ, ನಿನ್ನನ್ನು ತಾಯಿ ಗರ್ಭದಲ್ಲೇ ನಾನು ಆರಿಸಿಕೊಂಡಿದ್ದೀನಿ. ದೂಸರೇ ಬಾರ್, ಎರಡನೇ ಸಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾಳೆ. ಅದು ಕೇಳಿದ್ರೆ ಇನ್ನೂ ಹೆದರ್ತೀರಿ. ಅದು ಹೇಳುದಿಲ್ಲ, ಹೆಸರು ಅದರದ್ದು ಇದಿಲ್ಲ ಅಂತ ಹೇಳುದ. ಆ ವಿಷ ಬಾಯಿಗೆ ಹತ್ತಿದ್ದ ಇಲ್ಲ ಅಂದ್ರೆ 5-10 ಸೆಕೆಂಡ್ ಬಿ ಬಸ್ ಅದು ಬಿ ಮಜಾ. ಅಂತ ವಿಷ ಅವಳು ಕುಡಿದು ಮಲ್ಕೊಂಡ್ಲು. ಅಂತ ಆತ್ಮಹತ್ಯೆಗಾಗಿ ಅಂತ ವಿಷ ಕುಡಿದು ಮಲ್ಕೊಂಡ್ಲು. ಆದರೆ ಮತ್ತು ತಿರುಗಿ ಬೆಳಗ್ಗೆ ಎದ್ದಳು ಅವಳು. ಆವಾಗ ಅವಳಿಗೆ ಆಗಿದ್ದೇನೆಂದ್ರೆ, ಇದು ಇಂಥ ಮರಣಕರವಾದ ವಿಷಯದಿಂದ ಯಾರೂ ಉಳಿದಿಲ್ಲ. ಅದು 15-10 ಸೆಕೆಂಡ್ ಬಂದರೆ ಬಹುತ 30 ಸೆಕೆಂಡ್ ಬಂದರೆ ಕುಚ್ ನೈ रहेगा, ठंडा हो जाएगा उसको. ಅವನನ್ನು ಬದುಕಿಸ್ಲಿಕ್ಕೆ ಆಗುದಿಲ್ಲ. ಇದು ಹೆಚ್ಚಾಗಿ ಉಗ್ರವಾದಿಗಳು ಉಪಯೋಗ ಮಾಡ್ತಕ್ಕಂಥ ವಿಷವನ್ನು ಅವಳು ಯೂಸ್ ಮಾಡಿದಂತೆ. ಆವಾಗ ಇಂಥ ವಿಷಯದಿಂದ ಕೂಡ ನನಗೆ ರಕ್ಷಣೆ ಆಗಿದೆ ಅಂದರೆ ದೇವರು ಕರುಣಾಮಯನಾದ ಯೇಸಯ್ಯ ಅವಳನ್ನು ಆರಿಸಿಕೊಂಡಿದ್ದ. ಅವಳು ಎಷ್ಟು ಪಾಪದಲ್ಲಿ ಬೀಳ್ತಾ ಇದ್ರು ಕೂಡ ದೇವರವಳು ಬಿಡಲಿಲ್ಲ. ಪಾಪದಲ್ಲಿ ಮಾತ್ರ ಸುಖ ಇಲ್ಲ ಅನ್ನತಕ್ಕಂಥ ಸತ್ಯ ಅವಳಿಗೆ ಗೊತ್ತಾಯಿತು. ಈ ಲೋಕದ ಕಣ್ಣಾಸೆ, ಸಿರಿದಾಸೆ, ಬದುಕುಬಾಳೆಂಬ ಈ ಗರ್ವ ಅಹಂಕಾರದಲ್ಲಿ ನೆಮ್ಮದಿ ಇಲ್ಲ ಅನ್ನತಕ್ಕಂಥ ಸತ್ಯ ಅವಳಿಗೆ ಗೊತ್ತಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಅವಳ ಒಳಗೆ ಬದಲಾ ಏನಿತ್ತಲ್ಲ, ಆ ಬದಲಾ ಅಂದ್ರೆ ಏನು, ಆ ಸೇಡೇನಿತ್ತಲ್ಲ, ಅಬ್ಸೆ ನನ್ನಂತ ಮಕ್ಕಳು, ನನ್ನ ಹಾಗೆ ತಂದೆ ತಾಯಿಗಳನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ವ್ಯಭಿಚಾರಿಗಳಾಗಿದ್ದವ್ರಿಗಾಗಿ ನಾನು ಸೇವೆ ಮಾಡಬೇಕು ಅಂತವ್ರು ತಂದು ನಾನು ಯಾರ ಕಡೆ ತರಿಸ್ಬೇಕು? ಈ ಸೇಡು ಅವಳು ಹುಟ್ಟಿದಾಗಿಂದ ಅವಳು ತೀರ್ಮಾನ ಮಾಡ್ಕೊಂಡು ಬಿಟ್ಲು. ಜಾಬನ್ನು ರಿಸೈನ್ ಮಾಡಿಬಿಟ್ಟು ಈಗ 55 ಮಕ್ಕಳು, ಸ್ಲಮ್ನಲ್ಲಿರುವ ಮಕ್ಕಳಿಗೆ ಸೇವೆ ಮಾಡದಿರೋದ್ರಲ್ಲಿ ಇನ್ನೊಂದು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ಬ್ರದರ್. ಐಸಾ ಸೇವಾ ಮೈ ಸುನಾನೈ ಕಬೀಬಿ ಅಂತ ಸೇವೆ ಮಾಡ್ತಾ ಇದ್ದಾಳೆ ಅವಳು. ಈಗ ಅವಳು ಹೋಮ್ ಗಾರ್ಡ್ ಎಲ್ಲ ರಾಜೀನಾಮೆ ಕೊಟ್ಟಿದ್ದಾಳೆ, ಅಂತ ಸೇವೆ ಮಾಡ್ತಾಳೆ ಅವಳು ಗೊತ್ತಿದೆ ಅವಳು ರೈಲ್ವೆ ಸ್ಟೇಷನ್ ಅಲ್ಲಿ ಎಂತ ಸಮಯದಲ್ಲಿ ಎಂತ ದುಷ್ಟರಿರುತ್ತಂತೆ. ಯಾರ್ಯಾರು ಅವಳ ಜೊತೆಲಿ ಪಾಪ ಮಾಡಿದಾರಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಅವಳನ್ನು ರೇಪ್ ಮಾಡಿದ್ರು, ಅವಳನ್ನು ಮಾನಭಂಗ ಮಾಡಿದ್ರಲ್ಲ, ಅವಳು ದೇವರು ಯಾವ ದಿವಸ ಹೇಳ್ತಾರೆ ಆ ದಿವಸ ಎಲ್ಲ ರೆಡಿ ಮಾಡಿಕೊಂಡು ಬೈಬಲ್ ಹಿಡ್ಕೊಂಡು ಟ್ರ್ಯಾಕ್ಸನ್ ಹಿಡ್ಕೊಂಡು ರಾತ್ರಿ 12 ಗಂಟೆ, ರಾತ್ರಿ ಸುಮಾರು ಮಧ್ಯರಾತ್ರಿಯಿಂದ ಬೆಳಿಗ್ಗೆವರೆಗೂ ಅಂತ ಪಾಪಿಗಳು ಸಿಗ್ತಾ ಇರ್ತಾರೆ ಅವಳಿಗೆ. ಹೇ ಸುಚಿತ್ರ ತು ಕೈಸೆ ಬದಲಿದೆ. ಸುಚಿತ್ರ ಇವಳು ಬದಲಾವಣೆ ಆಗಿದ್ದು ನೋಡಿ ಅವಳನ್ನು ರೇಪ್ ಮಾಡಿದವರು ಕೂಡ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಅವಳು ಇಲ್ಲ, ಮೇರಾ ಜೀವನ್ ಕೋ ಪರಮೇಶ್ವರ ಯೇಸು ಮसीह ने बदलाया, अब मैं इतना सुकून से हूं. ಅವಳು ಹೇಳ್ತಾರೆ, ಈಗ ನನ್ನ ಶರೀರ ಆಸೆ ನಾನು ನೆರವೇರಿಸಿಕೊಳ್ಳದಿದ್ದರೂ ಕೂಡ ಈಗ ನನಗೆ ಅದಕ್ಕಿಂತ ಸುಖ, ಅದಕ್ಕಿಂತ ಸಮಾಧಾನ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಕೊಡಲಾಗಿದೆ. ಟ್ರ್ಯಾಕ್ಸ್ ಎಲ್ಲ ರೈಲ್ವೆ ಸ್ಟೇಷನ್ಲಿ ಒಂದೊಂದು ವಾರದಲ್ಲಿ, 2 ವಾರದಲ್ಲಿ, 3 ವಾರದಲ್ಲಿ ಯಾವಾಗ ದೇವರ ಪ್ರೇರಣೆ ಬಂದ ಅವಾಗ ರೈಲ್ವೆ ಸ್ಟೇಷನ್ ಹೋಗಿ ಬೆಳಿಗ್ಗೆವರೆಗೂ ಟ್ರ್ಯಾಕ್ಸ್ ಹಂಚಿ ಬೆಳಿಗ್ಗೆ ಅವಳು ಮನೆಗೆ ಪ್ರೇರಣೆ ಮತ್ತೆ ಮನೆಗೆ ಬಂತ ಎಲ್ಲ ಕೈಗಳ್ತಾರೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾವು ನಂಬಿರುವಂತ ನೀವೆಲ್ಲರೂ ಕೇಳುತ್ತಿರ್ತಕ್ಕಂಥ ಈ ಯೇಸು ಕ್ರಿಸ್ತನು ಎಂಥ ಜನರ ಜೀವನದಲ್ಲಿ ಕೂಡ ಆಶಾ ಕಿರಣಗಳನ್ನು ಉದಯಿಸಿ ಅವರ ಜೀವನವನ್ನು ಉದ್ಧರಿಸಿ ಅವರ ಜೀವನವನ್ನು ರೂಪಿಸಿ ಅವರ ಜೀವನ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳನ್ನು ತುಂಬಿದಲ್ಲದೆ ಅವರ ಜೀವನದಲ್ಲಿ ಬದುಕುತ್ತಿರುವ ಜೀವನದಲ್ಲಿ ಸುಖ ಮತ್ತು ತೀರಿ ಹೋದ ನಂತರ ಪರಲೋಕದಲ್ಲಿ ಕೂಡ ಅವರಿಗೆ ನಿತ್ಯ ಜೀವ ದೊರಕುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಇಂಥ ದೇವರು ನಾವು ನಂಬಿರುವ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಯಾರ್ಯಾರು ಅಂತ ಪರಿಸ್ಥಿತಿ ಹೋಗಿಲ್ಲದವರು ಕೂಡ ಅವಳು ಸಾಕ್ಷಿ ಏನಾಗಿದೆ ಗೊತ್ತಿದೆ? ಅವಳ ಸಾಕ್ಷಿ
ವೈರಲ್ ಆಗ್ಬಿಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಎಂತ ಜನರು ಕೇಳ್ತಾರೆ, ಅಯ್ಯೋ ಇಂಥವಳು, ನಾನು ಕೂಡ ಹೇಗಿದ್ದೀನಲ್ಲ, ನಾನು ಕೆಟ್ಟವಳಾಗಿರಲಿಲ್ಲ, ನನ್ನ ಮಗು ವ್ಯಭಿಚಾರದಲ್ಲಿಲ್ಲ, ಅಯ್ಯೋ ಯೇಸು ನನ್ನ ಜೀವನದಲ್ಲಿ ಬಂದ್ರೆ ನನ್ನ ಜೀವನಕ್ಕೆ ಸುಖ ಆಗುತ್ತೆ. ಎಷ್ಟೋ ಜನರು ಚೇಂಜ್ ಆಗ್ತಾ ಇದ್ದಾರೆ. ಮತ್ತು ಸ್ಲಮ್ ಏರಿಯಾದಲ್ಲಿರುವ ಕೆಡುಕು ಮಕ್ಕಳೆಲ್ಲ, ಎಲ್ಲ ಸ್ಲಮ್ ಏರಿಯಾದಲ್ಲಿರುವ ಮಕ್ಕಳೆಲ್ಲ, ಕೊಳಚೆ ಪ್ರದೇಶದಲ್ಲಿ, ಜೋಪಡಪಟ್ಟಿಯಲ್ಲಿ ಆ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅವರೆಲ್ಲರೂ ಇಷ್ಟು ಪ್ರೀತಿಸ್ತಾ ಅವಳು ಸ್ವಾರ್ಥ ಸಾರ್ತಾಳೆ. ಅವ್ರ ಮಕ್ಕಳಿಗೆ ಕಲಿಸ್ಕೊಡಿದ್ರೆ, ತಂದೆ ತಾಯಿಗಳನ್ನು ಸನ್ಮಾನಿಸಿದ ಮಕ್ಕಳೇ, ನಾನು ಇಂಥ ಅವಿಧೇಯಳಾಗಿದ್ದೆ, ಅದಕ್ಕೆ ನನ್ನ ಜೀವನ ಹೀಗಾಗಿದೆ. ನೀವು ತಂದೆ ತಾಯಿಗಳು ಬಹಳ ಪ್ರೀತಿ ಮಾಡ್ತಾರೆ ಎಂಬುದಾಗಿ, ತಂದೆ ತಾಯಿಗಳ ಪ್ರೀತಿ ಮತ್ತು ನಮ್ಮ ಗುರು ಹಿರಿಯರ ಪ್ರೀತಿ, ನಮ್ಮ ಟೀಚರ್ಗಳು ನಮಗೆ ಯಾಕೆ ಗದರಿಸ್ತಾರೆ ಮತ್ತು ನಮ್ಮ ಹಿರಿಯರು ಯಾಕೆ ನಮ್ಗೆ ಗದರಿಸ್ತಾರೆ ಅಂದ್ರೆ ನಮ್ಮ ಕ್ಷೇಮಕ್ಕಾಗಂತೇಳಿ ಎಲ್ಲರಿಗೆ ಸಾಕ್ಷಿ ಹೇಳ್ತಾ ಇದ್ದಾಳೆ. ಈಗ ಅವಳ ಸಾಕ್ಷಿಯಿಂದ ಅನೇಕ ಜನರಿಗೆ ಸ್ವಾರ್ಥ ತಲುಪ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸೆನ್ಸೇಷನಲ್ ಏನಂದ್ರೆ, ಅವಳು ರೈಲ್ವೆ ಸ್ಟೇಷನ್ ರಾತ್ರಿ ಹೊತ್ತು ಹೋಗಿ ಸೇವೆ ಮಾಡ್ತಾಳಲ್ಲ. ಯಾಕಂದ್ರೆ ಮೇರೆ ಜೈಸೆ ಬುರೆ ಲೋಗ್ ಉಸ್ ರಾತ್ ಮೇ ಘೂಮ್ತೆ ಇರುತ್ತೆ. ಅವಾಗ ಅವಳ ಜೊತೆಲಿ ವ್ಯಭಿಚಾರ ಮಾಡಿದವ್ರಿಗಲ್ಲ, ಯಾರ್ಯಾರು ವ್ಯಭಿಚಾರ ಮಾಡ್ತಾ ತಿರ್ತಾ ಇರಲ್ಲ ಅವ್ರಿಗೋಗಿ ಸ್ವಾರ್ಥ ಸಾರ್ತಾ ಇದ್ದಾರೆ. ನೈ ಬೇಟಿ ಈ ಛೋಟಾ ಉಮರ್ ಅಚ್ಚಾ ಹೈ, ತೆಲುಗು ಮೈ ಹಾಸ್ಟೆಲ್ ಮೇ ನಿನ್ನ ಹಾಸ್ಟೆಲ್ ಸೇರಿಸ್ತೇನೆ, ನಾನು ಹಿಂಗೆ ಇದ್ದೆ, ನನಗೂ ಹಾಸ್ಟೆಲ್ ಸೇರಿಸಿದ್ರು. अब मेरा जीवन बहुत सुकून से, बहुत आनंद से, किसी गंदगी में नहीं, ये गंदगी से रहने से शुद्ध जीवन बहुत सुख देता है. ಹಾಗೆ ಸಾಕ್ಷಿ ಹೇಳಿ ಅನೇಕ ವ್ಯಭಿಚಾರಿಗಳನ್ನು ಕೂಡ ಈಗ, ಓಹ್ ವಾಟ್ ಎ ವಂಡರ್ಫುಲ್ ಮಿನಿಸ್ಟ್ರಿ ಇದು, ನನ್ನ ದೇವರ ಕರ್ತನ ಪ್ರೀತಿ ಒಬ್ಬಳನ್ನು ರಕ್ಷಿಸಿ, ಒಬ್ಬಳನ್ನು ಉದ್ಧರಿಸಿ, ಅವಳ ಜೀವನದಲ್ಲಿ ಸಂತೋಷ ಹರ್ಷ ತರುವಂತೆ ಮಾಡಿಕೊಳ್ಳಿ. ಇವಳು ಅನೇಕ ಜೀವನಕ್ಕೆ ಈಗ ಏನಾಗಿದ್ದಾಳೆ, ಮಾದರಿಯಾಗಿದ್ದಾಳೆ, ಉದಾಹರಣೆ ಆಗಿಬಿಟ್ಟಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮ ಜೀವನ ದ್ರಾಕ್ಷಾರಸದಂತೆ ಸಿಹಿಯಾಗಿ ಮಾಡಿದ್ದಾನೆ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ, ಬಾಧೆಗಳನ್ನು ಅನುಭವಿಸಿ, ರಕ್ತವನ್ನು ಸುರಿಸಿ, ಬಾಧೆಗಳನ್ನು ಅನುಭವಿಸಿ, ವೇದನೆಗಳನ್ನು ಅನುಭವಿಸಿ, ಚಿತ್ರ ಹಿಂಸೆಯನ್ನು ಅನುಭವಿಸಿದಾನೆ, ರಕ್ತ ಸುರಿಸಿದಾನೆ. ಆದರೆ ದ್ರಾಕ್ಷಾರಸ ಏನು ಸಾಬೀತು ಮಾಡ್ತಾ ಇದ್ದೆ ಗೊತ್ತಿದೆ? ಮೈ ಜಿತನಾ ಕಡವಾ ಔಟ್ ಪಿ ಹಾಂ ಆಸೆ ತುಮ್ ಮಧು ಪಿಯೋ ದಾಖಲತಾ ಪಿಯೋ. ಅಂದ್ರೆ ನೀವೇನ್ ಮಾಡ್ರಿ, ದ್ರಾಕ್ಷಾರಸವನ್ನು ದಾಖಲಿಸ್ಕೋ, ಪೀಕೆ ಉಸ್ಕ ಆನಂದಕ್ಕೂ ಮಹಸೂಸ್ ಕರೋ. ಅಂದ್ರೆ ನನ್ನ ಶಿಲುವೆ ಮರಣ ನಿನಗೆ ಸುಖಕ್ಕೆ ಕಾರಣವಾಗಿದೆ ಎಂಬುದಾಗಿ. ನನ್ನ ಶಿಲುವೆ ಮರಣ, ನೀನು ರೊಟ್ಟಿ ಮುರಿಯುವಾಗ ಆ ರೊಟ್ಟಿಯನ್ನು ತಯಾರು ಮಾಡಲಿಕ್ಕೆ, ಆ ರೊಟ್ಟಿಯನ್ನು ಪ್ರಯಾಸ ಪಡಲಿಕ್ಕೆ, ಆ ರೊಟ್ಟಿಯನ್ನು ತಯಾರು ಮಾಡಿ ಅದನ್ನು ಒಬ್ಬರ ಕಡೆ ಬಡಿಸುವ ತನಕ, ಆ ರೊಟ್ಟಿ ಎಲ್ಲ ತಯಾರಾಗಿ ಬಡಿಸಿದ ಮೇಲೂ ಆ ರೊಟ್ಟಿಯನ್ನು ಮುರಿಯುವಾಗ ಅದಕ್ಕೆ ಪ್ರಯಾಸ ಎಷ್ಟು ಪಟ್ಟಿರ್ತಾರಲ್ಲ, ಆದರೆ ಆ ಪ್ರಯಾಸ ಬಗ್ಗೆ ನಿನಗೆ ಗೊತ್ತಿರೋದ, ನೀನು ತಿಂತಿ ಅಷ್ಟೇ ಆನಂದ ಪಡ್ತೀಯ ಎಂಬುದಾಗಿ. ಅದಕ್ಕೆ ಹೇಳ್ತಾನೆ, ಯೇಸು ಕ್ರಿಸ್ತನ ಶಿಲುವೆ ಮರಣ ರೊಟ್ಟಿ ರಸವನ್ನು ಯಾಕೆ ಸೂಚಿಸ್ತಾ ಅಂದ್ರೆ, ಹೊಟ್ಟೆ ತುಂಬ ತೃಪ್ತಿಯುಳ್ಳ ಜೀವನ, ಸಂತೃಪ್ತಿಯುಳ್ಳ ಜೀವನ ಆ ದ್ರಾಕ್ಷರಸ ಸೂಚಿಸ್ತಾ ಇದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಈ ಸಂದೇಶವನ್ನು ಕೇಳಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ, ಯೇಸುವಿನಂತ ಪ್ರೀತಿ ಕನಿಕರಿ ಉಳ್ಳವನು ಈ ಲೋಕದಲ್ಲಿ ಯಾರೂ ಇಲ್ಲ. ಮೀಕಾ ಪುಸ್ತಕ ಕೊನೆ ಸಾರಿ ಮತ್ತೊಂದು ಸಾರಿ ಓದಿ ಆ ಮಾತನ್ನು ನಾವು ಮುಗಿಸ್ಕೊಳ್ಳೋಣ. ಮೀಕಾ 7:18. ಮೀಕಾ 7:18. ಮೀಕಾ 7:18 ಅದ್ಭುತವಾದಂಥ ಕಾರ್ಯವನ್ನು ನಾವು ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್. ಅಕ್ರಮವನ್ನು ಮನ್ನಿಸುವಂತ ದುರ್ಮಾರ್ಗತನವನ್ನು, ನನ್ನ ಪಾಪವನ್ನು, ಎಂತನು ದ್ರೋಹ, ಅಕ್ರಮ ಅಂದ್ರೆ ದ್ರೋಹ, ಕ್ಯಾಮಲ್ಮೆ ನಂಬಿಕ ದ್ರೋಹ, ನಂಬಿಕ ದ್ರೋಹ ಮನ್ನಿಸುವಂತ ತನ್ನ ಬಾಧ್ಯತೆಯ ಶೇಷದ ಯಾರು ಗೊತ್ತಾಗಿಲ್ಲ. ಇದು ನಂಬಿಕೆ ದ್ರೋಹಕ್ಕೆ ಮಾಫಿ ಇಲ್ಲ, ಗೊತ್ತಿದೆ ನಿಮಗೆ? ಹಲೋ, बेवफा के लिए माफी नहीं है, इसको हिंदी में विद्रोह कहते हैं. विद्रोह, राज्य के भाषा में विद्रोह कहते हैं. ರಾಜ್ಯಕ್ಕೆ ವಿರೋಧವಾಗಿ ದ್ರೋಹ ಅಂತೇಳಿ. ಇದಕ್ಕೆ ಕ್ಷಮಾಪಣೆ ಇಲ್ಲ, ಆದರೆ ವಿದ್ರೋಹವನ್ನು ಕ್ಷಮಿಸತಕ್ಕಂಥ ದೇವರು ನಮ್ಮ ದೇವರು ಎಂಬುದಾಗಿ ಹೇಳ್ತಾನೆ. ಶಬ್ದಗಳನ್ನು ಕೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ನಂಬಿಕೆ ದ್ರೋಹ, ಯಾರಾದ್ರೂ ಹೆಂಡತಿ ತನ್ನ ಗಂಡನಿಗೆ ನಂಬಿಕೆ ದ್ರೋಹ ಮಾಡಿದ್ರೆ ಆ ಗಂಡನ ಕ್ಷಮಿಸಲಿಕ್ಕೆ ಆಗ್ತದಾ? ಬೆಂಕಿ ಉರಿದು ಅವಳನ್ನು ಮುಗಿಸುವ ತನಕ ಆ ಬೆಂಕಿ ಆರೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕರ್ತನಾದ ದೇವರು ಎಂತ ದ್ರೋಹ ಮಾಡಿದ್ರು ಅದಕ್ಕೆ ಹೇಳ್ತಾನೆ, ಅಕ್ರಮಗಳನ್ನು ಮತ್ತು ಸರುತ್ರಿ ನೀನು ನಿನ್ನ ನಿನಗೆ ಯಾವ ದೇವರು ಸಮಾನ, ನಿನಗೆ ಯಾವ ದೇವರು ಸಮಾನ, ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ನೀನು ನಿನ್ನ ಸ್ವಾಸ್ಥ್ಯದಲ್ಲಿರುವವರ ಅಪರಾಧಗಳನ್ನು ಕ್ಷಮಿಸುವನು, ಅವರ ದ್ರೋಹವನ್ನು ಲಕ್ಷಿಸದವನು, ಅವರ ದ್ರೋಹವನ್ನು ಲಕ್ಷ್ಯ ಕೊಡದೇ ಇರುವವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನು. ನಮ್ಮ ದೇವರು ಯಾವಾಗಲೂ ಕೋಪಿಸುವ ಅಲ್ಲ. ಕೋಪ ಅಂದ್ರೆ ಅರ್ಥ ಆಯ್ತಾ? ಕೋಪ ಪಡ್ರಿ, ಪಾಪ ಮಾಡಬೇಡ್ರಿ ಎಂಬುದಾಗಿ ಹೇಳಿದಾನೆ. ಅಲ್ಲಿ ಏನೆಂದರೆ ದೇವರು ಗದರಿಸ್ತಾರೆ, ಕೋಪ ಪಡ್ತಾರೆ, ಆದರೆ ಅನಂತ ಕಾಲ ಕೋಪ ಪಡೋದಿಲ್ಲ. ಆತನು ಗದರಿಸ್ತಾನೆ, ಎಚ್ಚರಿಸ್ತಾನೆ. ಎಚ್ಚೆತ್ತುಕೊಂಡ್ರೆ ಮತ್ತು ತಿರುಗಿ ಉದ್ಧಾರ ಆಗ್ತೀರಿ. ನಿತ್ಯವೂ ಕೋಪ ಪಡುವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಕರುಣೆ
ಕರುಣೆಯೇ ಆತನಿಗಿಷ್ಟ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು. ಅಂಡರ್ಲೈನ್ ಮಾಡ್ರಿ, ನಮ್ಮನ್ನು ಕನಿಕರ ತೋರಿ ನಮ್ಮನ್ನು ಕನಿಕರಿಸೋನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ನಮ್ಮ ಅಪರಾಧಗಳನ್ನು ಅಣಗಿಸುವನು. ನಮ್ಮ ಅಪರಾಧಗಳನ್ನು ಕ್ಷಮಿಸಿ. ಹಾ, ದೇವರೇ ದೇವರೇ ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡಿ ಬಿಡು. ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳದಲ್ಲಿ ಬೀಸಾಗಿ ಮತ್ತು ಎಂದಿಗೂ. ನೆನಪು ಮಾಡು. ಅದಕ್ಕೆ ಹೇಳ್ತಾ ಇದ್ದಾಳೆ, ಮೇರಾ ಪಾಪ ಪರಮೇಶ್ವರ್ ಕವಿ ಫಿರ್ಸೆ ಮೇರೆಗೂ ಯಾದ ನಹೀ ದಿಲಾಯ. ನಮ್ ಜನ ಏನ್ ಮಾಡ್ತಾರೆ, ಪದೇ ಪದೇ ನೆನಪು ಮಾಡ್ತಾ ಇರ್ತಾರೆ ನಮಗೆ. ನೀನಂತ ಪಾಪ ಮಾಡಿದಿ, ನೀನ್ ಇಂಥ ಪಾಪ ಮಾಡಿದಿ, ನೀನ್ ಇಂಥ ಮಾಡಿದಿ, 3 ವರ್ಷದ ಇಂಥ ಮಾಡಿದಿ, 4 ವರ್ಷದ ಹಿಂಗೆ ಮೋಸ ಮಾಡಿದಿ ಅಂತೇಳಿ ಜನ ನೆನಪು ಮಾಡ್ತಾ ಇರ್ತಾರೆ. ಆದರೆ ದೇವರು, ನೀನು ಹಳೆಯ ಪಾಪಗಳನ್ನು ಸಮುದ್ರದಲ್ಲಿ ಮುಳುಗಿಸಿ ಮರೆತು ಹೋಗ್ಬಿಟ್ಟು. अच्छा पॉइंट मिला मेरे को. पहले का भी क्या भी बोलन घर में, परमेश्वर मेरा पाप को भुला तो तू क्यों याद करती. ಆಮೇಲೆ ನನ್ನ ದೇವರೇ ನನ್ನ ಪಾಪವನ್ನು ಮರೆತು ಹೋಗಿದ್ರೆ ನೀನು ಯಾಕೆ ನನಗೆ ತಿರುಗಿ ನೆನಪು ತರ್ತಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವ. ಅದಕ್ಕೆ ತೇರೆ ಜೈಸಾ ಪರಮೇಶ್ವರ ಇಸ್ ಧರತಿ ಪೆ ಕೋಯಿ ನಹೀ ಹೈ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಗಂಭೀರವಾಗಿ ಹೇಳ್ತಿರಲ್ವ, ಗಂಭೀರವಾಗಿ ಹೇಳ್ತಿರಲ್ವ. ದೇವರ ಮಕ್ಕಳೇ, ಎಲ್ಲರೆದುಂದ ದೇವರಿಗೆ ಸಮರ್ಪಿಸೋಣ. ಎಂಥ ಒಳ್ಳೆ ಸಮಯ, ಇಂಥ ರಕ್ಷಣೆ, ಇಂಥ ಪ್ರೀತಿ, ಇಂಥ ಕರುಣೆ ನಾವು ಎಲ್ಲಿ ನೋಡಿದ್ದೇವೆ. ಹೌದು ಕರ್ತನೆ, ರಾಜಾದಿರಾಜನೇ, ಪಾಪದಲ್ಲಿ, ಶಾಪದಲ್ಲಿ, ರೋಗಗಳಲ್ಲಿ, ವ್ಯಾಧಿಗಳಲ್ಲಿ ಬೆಳುತ್ತಿರ್ತಕ್ಕಂಥ ಎಲ್ಲರೆದುರು ದೇವರಿಗೆ ಸಮರ್ಪಿಸೋಣ. ಆಗಿದ್ದವರು ಮಾತ್ರ, ನಿಲ್ಲಿಕ್ಕಾಗಲಾರದವ್ರು ತೊಂದರೆ ಇಲ್ಲ. ಅಲ್ಲ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವಾಗಿರುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವಾಗಿರುವವನು, ಕೊರತೆಗಳೆಲ್ಲ ನೀಗಿಸುವವನು ನೀನೇ యేసయ్య, ಕೊರತೆಗಳೆಲ್ಲ ನೀಗಿಸುವವನು ನೀನೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನೇ. ಎಲ್ಲರ ಆತ್ಮದಿಂದ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ಎಲ್ಲ ಕೂಡಿ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಪ್ರೀತಿಸಿದೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಪ್ರೀತಿಸಿದೆ ದೇವಾ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ದೇವ್ರ ಮಕ್ಕಳೇ, ಇವಳು ಒಂದು ಮಾತು ಕ್ಲಿಯರ್ ಹೇಳ್ತಾ ಇದ್ದಾರೆ. ನನಗೆ ಪ್ರೀತಿ ಮಾಡೋರು, ನನ್ನ ಬಗ್ಗೆ ಕೇರ್ ತಗೊಳ್ಳೋರು, ನನ್ನ ಬಗ್ಗೆ ಕಾಳಜಿ ತಗೋರು ಯಾರೂ ಇಲ್ಲ ಎಂಬುದಾಗಿ ನಾನು ಸಂಪೂರ್ಣವಾಗಿ ಪತನವಾಗಿ ಬಿಟ್ಟಿದೆ. ಈಗ ಅವಳು ಹೇಳ್ತಾ ಇದ್ದಾರೆ, ನನಗಾಗಿ ಕೇರ್ ತಗೊಳ್ಳೋನು, ನನ್ನನ್ನು ಅಪಾರವಾದಂಥ ಪ್ರೀತಿ ಮಾಡುವನು ಯೇಸು ಕ್ರಿಸ್ತನು ತಪ್ಪ ಈ ಲೋಕದಲ್ಲಿ ಮತ್ತು ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಆಸೆಗಳನ್ನು ತಮ್ಮ ತಮ್ಮ ಮತ್ಲಬುಗಳಿಂದ ಬರ್ತಾರೆ. ಆದರೆ ಯೇಸು ನನ್ನನ್ನು ಬಹಳ ಕೇರ್ ತಗೊಂಡಿದ್ದಾನೆ, ನನ್ನನ್ನು ಕಾಪಾಡಿದ್ದಾನೆ, ನನ್ನ ರಕ್ಷಿಸಿದ್ದಾನೆ. ಆತನ ಪ್ರೀತಿ ಇಷ್ಟು ಸಂತೋಷವಿದೆ. ಆತನ ಪ್ರೀತಿಯ ಹೊರಗೆ ಹೋದರೆ ನಮಗೆ ಸುಖ ಇಲ್ಲ, ಆತನ ಪ್ರೀತಿಯ ಸನ್ನಿಧಾನದಲ್ಲಿದ್ದರೆ ನನಗೆ ಎಷ್ಟೋ ಸಮಾಧಾನ, ಎಷ್ಟೋ ನೆಮ್ಮದಿ ಎಂಬುದಾಗಿ ಮಾನಸಾಂತರ ಹೊಂದಿರತಕ್ಕಂಥ ಈ ಸಹೋದರಿಯಾಗಿ ನಾನು ನಂಬುತ್ತೇನೆ. ಇವತ್ತು ಎಷ್ಟೋ ಜನರು ತಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ಎಷ್ಟೋ ಆಸಕ್ತಿಯಿಂದ ಕರ್ತನೆ ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ಹೌದು ರಾಜ, ಇಂಥ ಪರಿಸ್ಥಿತಿಯಲ್ಲಿದ್ದಂಥ ಪ್ರತಿಯೊಬ್ಬರನ್ನು ಪ್ರೀತಿಸತಕ್ಕಂಥ, ಕರುಣೆ ತೋರ್ತಕ್ಕಂಥ, ದಿಕ್ಕಿಲ್ಲದ ಅನಾಥಳಾಗಿ ಕರ್ತನೆ ತಂದೆ ತಾಯಿಗಳಿಗೆ ವಿರೋಧವಾಗಿ ಹೋಗಿರ್ತಕ್ಕಂಥ ಇವಳನ್ನು ರಕ್ಷಿಸಿ ಕಾಯ್ದು ಕಾಪಾಡಿ ಇವಳ ಜೀವನದಲ್ಲಿ ಸುಖ ಶಾಂತಿ ತಂದಿದ್ದಂತೆ ರಾಜ, ಈಗ ನಾನು ನಂಬುತ್ತಾ ಇದ್ದೇನೆ ಕರ್ತನೆ, ಅನೇಕ ಜನರ ಜೀವನದಲ್ಲಿ ಆ ಕ್ಷಮೆಯಿಂದ, ಆ ಕರುಣೆಯಿಂದ
तेरे जैसा क्षमा करने वाला कोई परमेश्वर इस धरती पर नहीं है. तेरे समान क्षमा करने वाला, ನಿನ್ನಂತ ಕ್ಷಮಿಸುವಂತ ದೇವರು ನಿನ್ನ ಸಮಾನನು ಯಾರಿಲ್ಲ. ನಿನ್ನಂತ ಕರುಣಿಸುವ ದೇವರು ಈ ಲೋಕದಲ್ಲಿ ನಿನ್ನ ಸಮಾನನು ಯಾರಿಲ್ಲ. ನಿನ್ನಂತ ದಯಾವುಳ್ಳವನು ಈ ಲೋಕದಲ್ಲಿ ಸಮಾನನು ಯಾರು ಇಲ್ಲ ಕರ್ತನೆ ಎಂಬುದಾಗಿ ಇವತ್ತು ನಾವೆಲ್ಲರೂ ಕರ್ತನೆ ನನ್ನನ್ನು ಕೇಳ್ತಿರ್ತಾರೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ತಮ್ಮ ಹೃದಯಗಳನ್ನು ಸಮರ್ಪಿಸೋಣ. ಎಲ್ಲರೂ ತಮ್ಮ ಹೃದಯಗಳನ್ನು ಸಮರ್ಪಿಸಿ ಕರ್ತನೆ, ನಮ್ಮ ಹೃದಯಗಳನ್ನು ಸಮರ್ಪಿಸಿ ಕರ್ತನೆ, ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡದಾಗಿ ಕರ್ತನೆ ರಾಜ, ಇನ್ನು ಮುಂದೆ ಕರ್ತನೆ ನಾನು ತಂದೆ ತಾಯಿಗಳನ್ನು ಸನ್ಮಾನಿಸತಕ್ಕಂಥವಾಗಿರ್ತೇನೆ. ಹೌದು ರಾಜ, ನನ್ನ ತಂದೆ ತಾಯಿಗಳನ್ನು ಸನ್ಮಾನಿಸತಕ್ಕಂಥನಾಗಿರ್ತೇನೆ ರಾಜ. ದೇವರ ವಾಕ್ಯಾನುಸಾರ ನಡೆಯುವಂತನಾಗಿರ್ತೇನೆ ಕರ್ತನೆ. ದೇವರ ಪ್ರೀತಿಯಲ್ಲಿ, ದೇವರ ಅನ್ಯೂನ್ಯತೆಯಲ್ಲಿ, ದೇವರ ಜನರ ಮಧ್ಯದಲ್ಲಿ, ಸತ್ಯವಾದ ದೇವರ ಜನರ ಮಧ್ಯದಲ್ಲಿ, ನಿಜವಾದ ದೇವರ ಜನರ ಮಧ್ಯದಲ್ಲಿ ನಾನು ಇರಲಿಕ್ಕೆ ಬಯಸ್ತೇನೆ ರಾಜ. ಇವತ್ತು ಯಾರ್ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ನಿಮ್ಮ ರೋಗಗಳನ್ನು ಕೂಡ ದೇವರು ಗುಣಪಡಿಸ್ತಾರೆ. ನಿಮ್ಮ ಶಾಪಗಳಿಂದ ದೇವರು ಮುಕ್ತಿಪಡಿಸ್ತಾರೆ. ನಿಮ್ಮ ವ್ಯಾಧಿಗಳಿಂದ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾ ಇದ್ದಾನೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ. ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಲಾಗಿದ್ದಾರೆ ಕರ್ತನೆ, ಅವರೆಲ್ಲರಿಗೂ ಕರ್ತನೆ ಇವತ್ತು ಕನಿಕರ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಹೊಂದಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ ರಾಜ. ಯಾರ್ಯಾರು ಕರ್ತನೆ ನನ್ನ ಜೊತೆಯಲ್ಲಿ ನಿಂತುಕೊಂಡು ಕರ್ತನೆ ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರ ಕರ್ತನೆ ಅನಾರೋಗ್ಯಗಳು, ಗುಣವಾಗಲಾರದಂತ ರೋಗಗಳು ಕರ್ತನೆ, ಪಶ್ಚಾತ್ತಾಪದಿಂದ ಕರ್ತನೆ, ಮನವರಿಕೆಯಿಂದ, ಮಾನಸಾಂತರದಿಂದ ಯಾರ್ಯಾರು ನಿನ್ನ ಸಮ್ಮುಖದಲ್ಲಿ ಬಂದಿದೆ ಕರ್ತನೆ, ಅವರೆಲ್ಲರ ಗುಣವಾಗಲಾರದಂತ ರೋಗಗಳು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಓ ಥ್ಯಾಂಕ್ ಯು ಫಾದರ್. ಎಲ್ಲ ನಮ್ಮ ಸಭೆ ಜೊತೆಯಲ್ಲಿ ನಾವೆಲ್ಲರೂ ಕರ್ತನೆ, ನೀವೆಲ್ಲರೂ ಕರ್ತನೆ, ಕರ್ತಾದಿ ಕರ್ತನ ಹೆಸರಿನಲ್ಲಿ ನಾವು ನಿಮಗೆ ಶುಭವನ್ನು ಕೋರ್ತಾ ಇದ್ದೇವೆ ರಾಜ ಯೇಸು ನಾಮದಲ್ಲಿ ಕರ್ತನೆ. ಇಲ್ಲಿ ಸೇರಿ ಬಂದಿರತಕ್ಕಂಥ ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಸಹೋದರು ಎಷ್ಟೋ ಜನರು ಆಸಕ್ತಿಯಿಂದ ಕೇಳಿ ನೋಡ್ತಾ ಇದ್ದಾರೆ, ಎಷ್ಟೋ ಜನರು ತವಕದಿಂದ ಕೇಳ್ತಾ ಇದ್ದಾರೆ. ಅವರ ಜೀವನದಲ್ಲಿ ಶಾಂತಿ, ಸಮಾಧಾನ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ರಕ್ಷಣೆ ಪ್ರಾಪ್ತವಾಗಲಿ, ಕೊನೆಗೆ ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೆನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳಿದ್ರಿ. ಅನೇಕ ಜನರಿಗೆ